ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋऽಥ ವಿಷಯೇ ಸತ್ಯರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋऽಸ್ತು ತಾತ್ವಿಕಾ ದೇವಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಮತ್ಸುಧಾದ್ಭುತಾಂಬೋಧಿ ವಿಕ್ರೀಡನ ವಿಚಕ್ಷಣಾನ್ ವಾಕ್ಯಾರ್ಥಚಂದ್ರಿಕಾಕಾರಾನ್ ವಿದ್ಯಾಧೀಶ ಗುರುನ್ ಭಜೆ ದೃಷ್ಟಾ ಗಂಗಾ ಶಾತಿತಂ ದ್ವಾರಕೀಲಂ ಉಷ್ಟಾ ಮುದ್ರಾ ಪಂಡರೀಶಸ್ಯ ದತ್ತಾ ಕೃಷ್ಣಸ್ಪೃಷ್ಟಃ ಶೇಷದರ್ಶೀಲತಾವಾನ್ ಅಷ್ಟೈಶ್ವರ್ಯಂ ಸತ್ಯಸಂಧಂ ನಮಾಮಿ. ವೈಕುಂಠರಾಮೋ ಎಂಬವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸತ್ಯಸಂಧ ತೀರ್ಥ ಶ್ರೀಪಾದರು ರಚನೆ ಮಾಡಿರುವ ವಿಷ್ಣು ಸ್ತುತಿಯ ಅನುವಾದ ಪ್ರವಚನ ನಿನ್ನೆ ಪ್ರಾರಂಭವಾಗಿದೆ. ನಿನ್ನೆ ದಿವಸ ವಿದ್ಯಾಧೀಶ ತೀರ್ಥ ಶ್ರೀಪಾದರ ವಿಚಾರವನ್ನು ಸ್ವಲ್ಪ ತಿಳ್ಕೊಂಡೆವು. ಇವತ್ತು ಸತ್ಯಸಂಧ ತೀರ್ಥರ ವಿಷಯದಲ್ಲಿ ಒಂದೆರಡು ಮಾತುಗಳನ್ನು ತಿಳಿದೆವು. ಗ್ರಂಥಕಾರರು ಯಾವ ಗ್ರಂಥವನ್ನು ನಾವು ಓದ್ತಾ ಇದ್ದೇವೆ ಆ ಗ್ರಂಥಕಾರರ ಮಹಿಮೆಯನ್ನು ಅಥವಾ ಅವರ ತಪಸ್ಸು ಹೇಗಿತ್ತು ಅನ್ನೋದನ್ನು ತಿಳಿದರೆ ಓದುವ ಗ್ರಂಥದಲ್ಲಿ ಶ್ರದ್ಧೆ ಹೆಚ್ಚಾಗ್ತದೆ. ಇಂಥವರು ರಚನೆ ಮಾಡಿರುವ ಗ್ರಂಥ ಇದು ಅಂತಂದಾಗ ನಮಗಿನ್ನೂ ಶ್ರದ್ಧೆ ಜಾಸ್ತಿ ಆಗ್ತದೆ. ಪಂಢರಪುರದ ವಿಠ್ಠಲ ಸತ್ಯಸಂಧ ತೀರ್ಥರ ಕಡೆಗೆ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡ ಅಂತ ಒಂದು ಕಥೆ. ಬಹಳ ವಿಚಿತ್ರ. ದೇವರಿಗೆ ಅದು ಏನು ಇಚ್ಛೆ ಬರ್ತದೋ ಗೊತ್ತಿಲ್ಲ ಅವನಿಗೆ. ದೃಷ್ಟಾ ಗಂಗಾ ಶಾತಿತಂ ದ್ವಾರಕೀಲಂ ಉಷ್ಟಾ ಮುದ್ರಾ ಪುಂಡರೀಶಸ್ಯ ದತ್ತಾ ಕೃಷ್ಣಸ್ಪೃಷ್ಟಃ ಶೇಷದರ್ಶಿ ಲತಾವಾನ್ ಅಷ್ಟೈಶ್ವರ್ಯಂ ಸತ್ಯಸಂಧಂ ನಮಾಮಿ ಅಂತ ಅವರ ಶ್ಲೋಕ, ಅವರ ಮಹಿಮೆಯನ್ನು ತಿಳಿಸುವಂಥದ್ದು. ಸಂಚಾರ ಮಾಡ್ತಾ ಸ್ವಾಮಿಗಳು ಪಂಢರಪುರಕ್ಕೆ ಬಂದಿದ್ದಾರಂತ ಸತ್ಯಸಂಧ ತೀರ್ಥರು. ಪಂಢರಪುರದ ಇನ್ನೂ ಒಂದು ಹಿಂದಿನ ಹಳ್ಳಿ. ಮಾರನೇ ದಿವಸ ಏಕಾದಶಿ ಪಂಢರಪುರದಲ್ಲಿರಬೇಕು. ಸತ್ಯಸಂಧ ತೀರ್ಥ ಶ್ರೀಪಾದರು 3 ತಿಂಗಳು ಪಂಢರಪುರದಲ್ಲಿದ್ದಾರೆ ಈ ಮಠದಲ್ಲಿ. ಇವತ್ತೇನು ಮತ್ತೆ ವೇದನಿಧಿ ತೀರ್ಥರ ಮೂಲ ವೃಂದಾವನ, ರಘುತ್ತಮ ಸ್ವಾಮಿಗಳ ಮೃತ್ತಿಕಾ ವೃಂದಾವನ, ಸತ್ಯ ಧ್ಯಾನ ತೀರ್ಥರ ಮೂಲ ವೃಂದಾವನಗಳಿವೆಯೋ ಆ ಸ್ಥಳದಲ್ಲಿ 3 ತಿಂಗಳು ಅಲ್ಲಿದ್ದುಕೊಂಡು ಪಾಠ ಪ್ರವಚನ ಮಾಡಿದ್ದಾರೆ ಸ್ವಾಮಿಗಳು. ನಾಳೆ ಆ ಊರಿಗೆ ಹೋಗಬೇಕು. ಏಕಾದಶಿ ಹಿಂದಿನ ದಿವಸ ಹಿಂದಿನ ಹಳ್ಳಿ ದಶಮಿಯಲ್ಲಿದ್ದ ಅಲ್ಲೊಬ್ಬ ಭಾರೀ ಬ್ರಾಹ್ಮಣ. ಸ್ವಾಮಿಗಳು ಈ ಊರಿನಿಂದ ಆ ಊರಿಗೆ ಪಲ್ಲಕ್ಕಿಯಲ್ಲಿ ಹೋಗ್ಬೇಕು. ಅವತ್ತೆಲ್ಲ ಮೇನೆ, ಇವತ್ತು ಹೇಗೆ ಕಾರು ಅವತ್ತು ಪಲ್ಲಕ್ಕಿ. ಹೋಗ್ತಾ ಇರುವಾಗ ಒಬ್ಬ ಬ್ರಾಹ್ಮಣ ಬಂದ, ಸ್ವಲ್ಪ ಹಣ್ಣಾದ ಬ್ರಾಹ್ಮಣ, ವಯಸ್ಸಾದ ಬ್ರಾಹ್ಮಣ ಬಂದ. ಸ್ವಾಮಿಗಳು ನೋಡಿದರು, ಮುಖಚರಿ ನೋಡಿದ್ರೆ ಏನೋ ಭಾರಿ ತೇಜಸ್ವಿ ಕಾಣಿಸಿದ. ಸ್ವಾಮಿಗಳ ಹತ್ರನೇ ಬರ್ತಾ ಇದ್ದಾನೆ. ಸ್ವಾಮಿಗಳು ಮೇನೆಯೊಳಗಿದ್ದವರು ಬ್ರಾಹ್ಮಣ ಬಂದು ನಮಸ್ಕಾರ ಹಾಕಿ, ಇಲ್ಲ ಮತ್ತೆ ನನಗೊಂದು ಅಪೇಕ್ಷೆ ಆದ ತೀರಿಸ್ಬೇಕು ನೀವು. ಏನು?
ಮುದ್ರಿ ಕೊಡಬೇಕು ಅಂತ. ಯಾವ ಊರಿನವಪ್ಪ ನೀನು ಅಂತ ಸ್ವಾಮಿಗಳು ಕೇಳಿದ್ರಂತೆ. ಪಂಢರಪುರದವನು ಅಂತ. ಇಲ್ಲಪ್ಪ ನಾಳೆ ಅಲ್ಲೇ ಬರ್ತಿದ್ದೀನಿ, ಇಷ್ಟ್ಯಾಕೆ ದೂರ ಬರ್ಲಿಕ್ಕೆ ಹೋದಿ, ನಾಳೆ ಅಲ್ಲೇ ಮುದ್ರೆ ತಗೊಳ್ಬಹುದಲ್ಲ ಅಂತ. ಇಲ್ಲ, ನಾಳೆ ನೀವು ಬಂದ್ರಿ ಅಂದ್ರೆ ದೊಡ್ಡ ಸಮಾರಾಧನೆಯಲ್ಲಿ ಜನ ಹಿಂಗೆ ಸೇರ್ತಾರೆ, ನಿಮ್ಮನ್ನು ನೋಡ್ಲಿಕ್ಕೆ ಆಗಿಲ್ಲ, ಮಾತಾಡ್ಸ್ಲಿಕ್ಕೆ ಆಗಿಲ್ಲ ನಮ್ಮ ಕಡೆಯಿಂದ, ಅದಕ್ಕೆ ಇಲ್ಲೇ ಮುದ್ರಿ ಕೊಟ್ಬಿಡ್ರಿ ಅಂತ. ಅಲ್ಲೋ ಈಗ ಹೊರಟು ಬಿಟ್ಟಿವಿ, ಇಲ್ಲೇ ಈಗ ಕೊಡ್ರಿ ಅಂತ ಬೆನ್ನು ಹತ್ತಿ ಏ ಆಯ್ತಪ್ಪ ಅಂತ ಹೇಳಿ ಮತ್ತೆ ಅಲ್ಲಿ ಮುದ್ರೆ ವ್ಯವಸ್ಥೆಯನ್ನು ಮಾಡಿ ಕಾಯಿಸಿ ಮುದ್ರೆಯನ್ನು ಕೊಟ್ಟರು. ಸರಿ ಆಯಿತು. ಅವ್ರ ಜೊತೆಗೆ ಹೊರಟ ಬ್ರಾಹ್ಮಣ. ಇನ್ನೇನು ಇನ್ನು ಸ್ವಲ್ಪ ದೂರ ಹೋದರೆ ಪಂಢರಪುರ ಬರಬೇಕು. ಹೋದ್ರು ವಿಠ್ಠಲ ದೇವಸ್ಥಾನ ತನಕ ಆ ಬ್ರಾಹ್ಮಣ ಕಾಣಿಸಿದ್ದಾನೆ, ಮುಂದೆ ಎಲ್ಲಿ ಹೋದ ಕಾಣಿಸ್ತಿಲ್ಲ ಆ ಬ್ರಾಹ್ಮಣ. ಅವತ್ತಾಯಿತು. ಮಾರನೇ ದಿವಸ ಏಕಾದಶಿ. ಇನ್ನಿನ್ನು ಹೇಳಿದ್ದ ನುಗ್ಗಲು ಬಹಳ ಆಗ್ತದೆ, ಅದಕ್ಕೆ ಬೇಡ ಅಂತ ಹೇಳಿದ್ದ ಬ್ರಾಹ್ಮಣ. ಮಾರನೇ ದಿವಸ ಏಕಾದಶಿ ಸ್ವಾಮಿಗಳು ಮುದ್ರಾ ಕೊಡ್ಲಿಕ್ಕೆ ನಿಂತಾಗ ಮತ್ತೆ ಆ ಸಾಲ ಬಂದು ನಿಂತಿದ್ದ ಬ್ರಾಹ್ಮಣ. ಅದೇ ಬ್ರಾಹ್ಮಣ. ಈ ಕೆಲವರಿಗೆ ಮುದ್ರಿ ಭಾಳ ತಗೋಬೇಕು ಅಂತ ಇಚ್ಛಾ ಇರ್ತದೆ, ಮೈ ತುಂಬ ಹಾಕೋಬೇಕು ಅಂತ ತಿಳ್ಕೊಂಡು ಈ ಪೋಸ್ಟ್ ಆಫೀಸ್ನಾಗ ಸ್ಟಾಂಪ್ ಹಾಕಿರ್ತಾರೆ ನೋಡಿ, ಹಾಕಿರಂಗಿಲ್ಲ ಮುಂದೊಂದು ಹಿಂದೊಂದು ಮೇಲೆ ಹಾಕಿರಂಗಿಲ್ಲ, ಹಂಗೆ ಮೈ ತುಂಬ ಹಾಕೋಬೇಕು ಅಂತ ಕೆಲವರಿಗೆ. ಇಲ್ಲ, ನಮಗೆ ಇಚ್ಛಾ ಬರೋಬ್ಬರದ ಸ್ವಾಮಿಗಳದನ್ನು ನೋಡ್ಬೇಕಲ್ಲ ನಾವು. ನಮ್ಮಂಥವ್ರು ದಿವಸ ಸಾವಿರಾರು ಮಂದಿ, ಮುಂದೇನು. ಅದಕ್ಕೆ ಮತ್ತೆ ಬಂದ ಬ್ರಾಹ್ಮಣ, ಮತ್ತೆ ಹಾಕ್ಸ್ಕೊಂಡ. ಆಮೇಲೆ ಎಲ್ಲಿ ಹೋಗ್ತಾನೆ, ಈಗ ಯಾವ ಬ್ರಾಹ್ಮಣ ನೋಡ್ಕೊಂಬರ್ರಿ ಅಂತ ತಿಳ್ಕೊಂಡು ಹೇಳಿದ್ರೆ ಮತ್ತೆ ಯಥಾಪಕಾರ ವಿಠ್ಠಲನ ಗುಡಿ ಬರೋದು, ಕಾಣೆ ಆಗೋದು. ಅವತ್ತು ಸ್ವಾಮಿಗಳು ದೇವ್ರ ದರ್ಶನಕ್ಕೆ ಹೋದಾಗ ನೋಡಿದ್ರೆ ವಿಠ್ಠಲನ ಮೈ ಮೇಲೆ ಆ ಮುದ್ರೆಗಳೆಲ್ಲ ಕಾಣಿಸ್ತಾ ಇದ್ದುವಂತೆ. ಇಷ್ಟು ಅದ್ಭುತವಾದ ತಪಸ್ಸು ಸತ್ಯಸಂಧ ತೀರ್ಥರದ್ದು ಅಂತ ಉಷ್ಟ ಮುದ್ರಾ ಪಂಢರೀಶಸ್ಯ ದತ್ತ ಅಂತ ಹೇಳ್ತಾ ಇದ್ದಾರೆ. ಆ ವಿಠ್ಠಲ ದೇವರು ಏನು ತಿಳಿಸಿದ್ದು, ಎಲ್ಲರೂ ಕೂಡ ಪ್ರತಿಯೊಬ್ಬ ಜೀವಿಯೂ ಕೂಡ ಸಜ್ಜೀವಿ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಬೇಕು ಅಂತ ಪಾಠವನ್ನು ಕಲಿಸ್ತಾ ಇದ್ದಾನೆ. ಯಾಕೆ? ಮನುಷ್ಯನಾಗಿ ಬಂದು ದೇವರು ಮರ್ತ್ಯಾವತಾರ ಸ್ವಿಹ ಮರ್ತ್ಯ ಶಿಕ್ಷಣಂ, ಇಲ್ಲಿ ಅವತಾರ ಮಾಡಿ ಬರೋದು ಎದಕ್ಕಪ್ಪ ಅಂತಂದ್ರೆ ನಮಗೆ ಶಿಕ್ಷಣವನ್ನು ಮಾಡಿಸೋದಕ್ಕಾಗಿ. ಸನ್ಯಾಸಿಗಳಿಂದ ಶ್ರೇಷ್ಠರಾದ ಯತಿಗಳಿಂದ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಬೇಕೆಂಬ ಪಾಠವನ್ನು ಹೇಗೆ ಗರ್ಗಾಚಾರ್ಯರಿಂದ ಗಾಯತ್ರಿ ಉಪದೇಶ ತೆಗೆದುಕೊಂಡ, ಸಾಂದೀಪಿನ್ಯಾಚಾರ ಕಡೆಗೆ ಪಾಠ ಹೇಳಿಸಿಕೊಂಡ, ಹಾಗೆ ಸತ್ಯಸಂಧ ತೀರ್ಥರಿಂದಲೂ ಮುದ್ರಾಧಾರಣೆಯನ್ನು ಮಾಡಿಸಿಕೊಂಡು ಎಲ್ಲರೂ ಮುದ್ರಾಧಾರಣೆಯನ್ನು ತೆಗೆದುಕೊಳ್ಳ್ರಿ ಎನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗೆ ಅವರ ಸ್ವಾಮಿಗಳ ಒಂದು ಅದ್ಭುತವಾದ ತಪಸ್ಸು. ನಾಳೆ ಮತ್ತೆ ಉಳಿದದನ್ನು ನೋಡೋಣವಂತೆ. ಮುಂದಿನ ಶ್ಲೋಕದ ವಿಚಾರ ಹೀಗಿದೆ. ನಿನ್ನೆ 2 ಶ್ಲೋಕಗಳಾಗಿತ್ತು. ಮುರಾರಾತೆ ವಿಷ್ಣೋ ಹರಮುಖ ಸುರಾರಾಧ್ಯ ಭವತೋ ಧರಾಯಾಂ ನಾಸ್ತ್ಯನ್ಯೋ ಭವಜಲಧಿ ಪಾರಂಗಮಹಿತುಂ ದುರಾಚಾರಾನ್ ಭಸ್ಮಾನವ ಗುರುವರಾನುಗ್ರಹಬಲ ಜರಾ ದೂರಾಹರ ಮಯಕರ ನಿರಾಲಂಬನದಯ ಅಹಂ ಸಕ್ತಂ ಪೋತೆ ಭವಜಲಧಿ ಪೋತೆ ತ್ವಯಿ ನಮೈ ರತಃ ಪಾಕೆ ಲಕ್ಷ್ಮೀ ರಮಣ ತವ ಪಾಕೆ ನಹಿರತಃ ತಥಾಮ್ಯಾಚಾರ್ಯಾಣಾಂ ಸುಖಪದಜುಷಾಂ ಸನ್ಮತರತ ತಜ್ಞಾನಾರ್ಯಸ್ಯ ವಿನಯಮವಿನೇಯಂ ಸಮವಮಾಂ. 2ನೇ ಶ್ಲೋಕದಲ್ಲಿ ಮಹಾಸ್ವಾಮಿಗಳು ಭಗವಂತನ ಪಾದ ಇದೊಂದು ನೌಕೆ, ಇದು ಹಡಗ. ಈ ಹಡಗ ಇದ್ರೇನೆ ನಾವು ಸಂಸಾರ ಸಾಗರವನ್ನು ದಾಟೋದು ಅಂತ ಇದೆ. ಪ್ರಾಯ ಸಂಸಾರವನ್ನು ಸಾಗರ ಅಂತ ಹೇಳಿದ ಮೇಲೆ ಒಂದು ಸಮಸ್ಯೆ ಆಯ್ತು ರೀ. ನೋಡ್ರಿ, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಹೋದರೆ ದೊಡ್ಡ ಸಮಸ್ಯೆ ಎದುರಾಗ್ತದೆ. ಏನು ದೊಡ್ಡ ಸಮಸ್ಯೆ? ಸಂಸಾರ ಸಾಗರ. ಸಂಸಾರವನ್ನು ಕೆಲವರು ಕಾಡು ಅಂತ ಕರೆದಾರೆ, ಸಂಸಾರ ದೊಡ್ಡ ಅರಣ್ಯ ಅಂತ ಕರೆದಾರೆ. ಇನ್ನು ಕೆಲವರು ಸಂಸಾರವನ್ನು ದೊಡ್ಡ ಸಾಗರ ಅಂತ ಕರೆದಾರೆ. ಕಾಡು ಅಂದಾಗ ಏನು ದೊಡ್ಡ ಸಮಸ್ಯೆ ಆಗಲಿಲ್ಲ. ಯಾಕಂದ್ರೆ ಯಾರೂ ಕಾಡಿನಾಗೇನು ದಾಟ್ಬಿಡ್ಬೋದು. ಸಾಗರ ಅಂದಾಗ ದೊಡ್ಡ ಸಮಸ್ಯೆ ಬರ್ತದೆ. ಏನು ಅಂದರೆ ಯಾರು ದಾಟಬೇಕು, ಯಾರು ದಾಟಬಾರ್ದು. ಯಾಕಂದರೆ ಕೆಲವು ಸ್ವಾಮಿಗಳು ಸಮುದ್ರಯಾನ ಮಾಡಬಾರ್ದು ಅಂತ ನಿಯಮ ಬೇರೆ ಇರ್ತದೆ ನೋಡ್ರಿ. ಕೆಲವು ಸ್ವಾಮಿಗಳು ಅಂದರೆ ಉಳಿದೋರು ಮಾಡಬೇಕು ಅಂತ ಹಿಂಗೆ ಅರ್ಥ ಅಲ್ಲ. ಸನ್ಯಾಸಿಗಳು ಸಮುದ್ರಯಾನ ಮಾಡಬಾರ್ದು ಅಂತದೆ. ಮತ್ತು ಮುಂದೆ ಹೆಂಗೆ ಪ್ರಶ್ನೆ ಬರ್ತದೆ. ಸಂಸಾರವನ್ನು ಸಾಗರ ಅಂತಂದಾಗ ಸತ್ಯಸಂಧ ತೀರ್ಥರೇ ಹೇಳಲಿ, ಬೇರೆಯವರು ಯಾರೇ ಹೇಳಲಿ, ಪ್ರಶ್ನೆ ಬರೋದೇನು? ಸಾಗರ ಆದಮೇಲೆ ಎಲ್ಲರೂ ದಾಟಬೇಕು. ಬ್ರಹ್ಮಚಾರಿಯೂ ದಾಟಬೇಕು, ಗೃಹಸ್ಥರು ದಾಟಬೇಕು, ವನಪ್ರಸ್ಥರು ದಾಟಬೇಕು, ಸನ್ಯಾಸಿಯೂ ದಾಟಬೇಕು. ಮತ್ತು ಹೆಂಗೆ ದಾಟೋದು ಸಂಸಾರ ಸಾಗರವನ್ನು? ಅದಕ್ಕೆ ರಾಜರು ಒಂದು ಉಪಾಯವನ್ನು ಹೇಳುತ್ತಾರೆ. ಸಂಸಾರ ಸಾರ ಸಿಂಧೋರ್ ಜನಿವರಣ ಜರಾತ್ಯೂರ್ಮಿಭಿರ್ಬಾಧಿತಾನಾಂ ದಾರಾಗಾರಾದಿಭಾರಾಃ ಕಿಮಿಹ ಸುಖಕರ ಪ್ರೇಮ ಪಾಶೈರ್ನಿಬದ್ಧಾಗ ಕೃಷ್ಣ ತ್ವತ್ಪಾದಪೋತಂ ಪ್ರದಿಶ ಸದನಿಶಂ ಸತ್ಪತಾಕಂ ಸಕೇತುಂ
ರಮ್ಯಂ ಕರ್ಮಂದಿ ಗಮ್ಯಂ ಭವಜಲದಿ ಭವತ್ ಸ್ವೇದ ವಿಚ್ಛೇದ ಹೇತುಂ. ಸ್ವಾಮಿ, ಈ ಸಂಸಾರ ಇದು ಸಾಗರ ಅಂತಾದಾಗ ಸ್ವಾಮಿಗಳು ದಾಟಬೇಕೋ ಬೇಡೋ ಅಂತ ಸಮಸ್ಯೆ ಬಂದು ಕೂತ್ಬಿಡ್ತದೆ. ಯಾಕೆ ಸಮುದ್ರಯಾನ ನಿಷಿದ್ಧ. ಆಮೇಲೆ ಸನ್ಯಾಸಿಗಳಾದವ್ರು ಇಲ್ಲೇ ಕೊಡ್ಬೇಕೇನು ಅಂದರೆ ಅಂಥವರಿಗೂ ಕೂಡ ದಾಟ್ಲಿಕ್ಕೆ ಒಂದು ಹಡಗೆ ಇಲ್ಲದ ಅಂದ್ರೆ ನಿನ್ನ ಕಡೆ ಅದ, ಅವ್ರು ದಾಟಬಹುದು. ಉಳಿದ ಸಮುದ್ರವನ್ನು ದಾಟದೇ ಇದ್ರೂ ಸಂಸಾರ ಸಮುದ್ರವನ್ನು ದಾಟಬಹುದು, ದಾಟಬೇಕು, ದಾಟತಾರ. ಯಾವುದರಿಂದ? ಕೃಷ್ಣ ತ್ವತ್ಪಾದ ಪೋತಂ, ಕೃಷ್ಣನ ಪಾದವೆಂಬುವಂಥ ನೌಕೆಯನ್ನು ಹಿಡ್ಕೊಂಡು ಸತ್ಪತಾಕಂ ಸಕೇತುಂ ರಮ್ಯಂ ಕರ್ಮಂದಿ ಗಮ್ಯಂ ಭವಜಲದಿ ಭವತ್ ಸ್ವೇದ ವಿಚ್ಛೇದ ಹೇತುಂ. ಹೆಂಗದ ದೇವರ ಹಡಗ? ಪಾದವೆಂಬ ಹಡಗ, ದೇವರ ಪಾದ ನೌಕಾ ಹೇಗದ? ಸತ್ಪತಾಕಂ ಸಕೇತುಂ ರಮ್ಯಂ ಕರ್ಮಂದಿ ಗಮ್ಯಂ. ದೇವರ ಪಾದದ ಕೆಳಗಡೆಗೆ ಪತಾಕ, ಧ್ವಜ ಎಲ್ಲ ಗುರುತುಗಳವರಿ. ಆ ಗುರುತುಗಳಿಂದ ಕೂಡಿರುವಂತಹ ಹಡಗ ಇರ್ತದಲ್ಲ ನೋಡ್ರಿ, ಹಡಗ ಹಾಯಿ ಹಡಗಳು ಅಂತ ಇರ್ತಿದ್ವಲ್ಲ ಹಿಂದೆ, ಬಟ್ಟೆ ಕಟ್ಟೋದು, ದೊಡ್ಡ ದೊಡ್ಡ ಇವುಗಳನ್ನೆಲ್ಲ ಬಿಟ್ಟೋದು, ಧ್ವಜ ಕಟ್ಟೋದೆಲ್ಲ ಇರ್ತಿತ್ತು. ಹಾಗಾದರೆ ದೇವರ ಪಾದ ನೌಕೆಯಲ್ಲಿ ಪತಾಕೆಗಳು, ಧ್ವಜಗಳು ಪ್ರತಿಯೊಂದು ಇದೆ. ಅಂಥ ಹಡಗವನ್ನು ಏರಿ ಅದನ್ನು ಆಶ್ರಯಿಸಿಕೊಂಡು ಕರ್ಮಂದಿ ಗಮ್ಯಂ, ಕರ್ಮಂದಿಗಳು ಅಂದರೆ ಸನ್ಯಾಸಿಗಳು ಅಂತ ಅರ್ಥ. ಸನ್ಯಾಸಿಗಳು ಕೂಡ ಭಗವತ್ಪಾದ ನೌಕೆಯನ್ನು ಏರಿದರು ಅಂದರೆ ಸಂಸಾರ ಸಾಗರವನ್ನು ದಾಟ್ಲಿಕ್ಕೆ ಬರ್ತದೆ, ಅದು ದೋಷಾವಹ ಆಗೋದಿಲ್ಲ ಅಂತ ಸನ್ಯಾಸಿಗಳಾದ ಸ್ವಯಂ ವಾದಿರಾಜ ಪ್ರಭುಗಳು ರುಕ್ಮಿಣೀಶ ವಿಜಯದಲ್ಲಿ ಹೇಳುವಾಗ ಸಂಸಾರ ಸಾರ ಸಿಂಧೋ, ಇದು ಬಹಳ ಅಸಾರ ಸಾಗರ ಅಂತ. ಜನಿ ಮರಣ ಜರಾದ್ಯೂರ್ಮಿಭಿರ್ಬಾಧಿತಾನಾಂ, ಜನಿ ಮರಣ ಜರ ಇವೇ ಊರ್ಮಿಗಳು, ಇವುಗಳಿಂದ ಬಾಧಿತಾನ. ಮೊದಲೇ ಈಸ್ಲಿಕ್ಕೆ ಬರುವಂತಾಗಿದೆ ಅವನಿಗೆ, ಅದಕ್ಕೆ ಕಲ್ಲು ಕಟ್ಟಿ ಬೇರೆ ಒಗೆದ್ಬಿಟ್ರಂತ ಅವನು ಸಮುದ್ರದಲ್ಲಿ. ಯಾರವರು? ದಾರ ಗಾರಾದಿ ಭಾರಾಹ ಕಿಮಿಹ ಸುಖ ಕರಾಗ. ಮನೆಯಲ್ಲಿದ್ದವರೆಲ್ಲರೂ ಒಬ್ಬೊಬ್ಬರನ್ನ ಕಟ್ಟಿ ಹಾಕ್ಯಾರಂತ. ಅಲ್ರಿ ಅಚ್ಚಾರ, ಮನೆಯಾಗೆಲ್ಲ ಬಿಡಿ ಬಿಡಿ ಇದ್ದೀವಿ ನಾವು, ಹೆಂಗೆ ಕಟ್ಟ್ಯಾರ? ಪ್ರೇಮ ಪಾಶೈಲಿ ಬದ್ಧಾಹ. ಆ ಪ್ರೇಮ ಎಂಬ ಪಾಶದ ನೋಡ್ರಿ, ಕಣ್ಣಿಗೆ ಕಾಣಿಸ್ಲಾರ್ಥ ಬಿಗಿ ಕಟ್ಟಿರ್ತಾರಂತದ. ಕಣ್ಣಿಗೆ ಕಾಣಿಸಂಗಿಲ್ಲ, ಬಿಗಿ ಕಟ್ಟಿರ್ತಾರ ಪ್ರೇಮವೆಂಬ ಪಾಶ. ಯಾರಂದ ಕೇಳಿ, ಯಾಕೆ ಪುರಾಣಕ್ಕೆ ಬರಲ್ಲ ಅಂತ ಯಾರು ಆಚಾರ ಕೇಳಿ ಅಂತ ಇಟ್ಕೊಳ್ಳಿ. ಅಲ್ಲ, ನಿನ್ನೆ ಪುರಾಣಕ್ಕೆ ಬರಲಿ, ಎಲ್ಲಿ ಆಚಾರ? ಮೊಮ್ಮಕ್ಕಳು ಬಿಡ್ಬೇಕಲ್ಲ ನಮ್ಮನ್ನ. ಪ್ರೇಮ ಪಾಶೈಲಿ ಬದ್ಧಾಹ. ಅಲ್ಲೋ ಯಾಕೆ ಬರಲಿಲ್ಲ ಪ್ರವಚನಕ್ಕೆ ಅಂತ ಯಾರು ಕೇಳಿ. ನಾನು ಹೇಳ್ತೀರಿ ಆಚಾರ, ನಿನ್ನೆ ಹೊರಡೋ ಟೈಮಿಗೆ ಬರೋಬ್ಬರಿ ಮಾರ್ಕೆಟಿಗೆ ಕರ್ಕೊಂಡು ಹೋದು. ಪ್ರೇಮ ಪಾಶೈಲಿ ಬದ್ಧಾಗ. ಹೆಣ್ಮಕ್ಳು ಕೇಳಿದ್ರೆ ಭಜನಾ ಮಂಡಳಿ ಅವ್ರನ್ನ, ಯಾಕೆ ಬರಲಿಲ್ಲ? ಹೊಂಟು ನಿಂತಿದ್ದೆ, ನಮ್ಮನೆಯವ್ರು ಒಗ್ಗರಣೆ ಒಲಕ್ಕೆ ಅಂದ್ಬಿಟ್ರು. ಪ್ರೇಮ ಪಾಶೈಲಿ ಬದ್ಧಾಗ. ಇವೆಲ್ಲ ಪರಿಸ್ಥಿತಿ ನಮ್ಮ ಬಿಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ, ಅಷ್ಟು ಗಟ್ಟಿಯಾಗಿ ಕಟ್ಟಿರ್ತಾರಂತ. ಅದಕ್ಕೆ ರಾಜರಂದರು ಇಂಥ ಸಂಸಾರ ಸಾಗರದಿಂದ ಪಾರು ಮಾಡಿಕೊಂಡು ಹೋಗ್ಲಿಕ್ಕೆ ಭಗವಂತನ ಪಾದನೌಕೆ ಸರಿಯಾದದ್ದು ಅಂತ ತಿಳಿಸಿಕೊಟ್ರು. ಮುಂದಿನ 3ನೇ ಶ್ಲೋಕಕ್ಕೆ ಹೋಗೋಣಂತೆ ಇವತ್ತು. ಏನು 3ನೇ ಶ್ಲೋಕದಲ್ಲಿ ಏನಿದೆ ಇರೋದು? ಇಲ್ಲಿ ಮಹಾಮಲ್ಲಭಂಗ ನ್ಯಾಯವನ್ನು ಉಪಯೋಗಿಸ್ತಾರೆ ಸತ್ಯಸಂಧ ತೀರ್ಥರು. ಮಹಾಮಲ್ಲಭಂಗ ನ್ಯಾಯ ಅಂತ ಒಂದು ನ್ಯಾಯ, ಅಥವಾ ಮಹಾವಾತ ಗಜನ್ಯಾಯ ಅಂತ ಒಂದು ನ್ಯಾಯ. ಸಂಸ್ಕೃತದಲ್ಲಿ 2 ನ್ಯಾಯಗಳಿವೆ. ಅರ್ಥ ಇಷ್ಟೇ, ದೊಡ್ಡ ದೊಡ್ಡವರಿಗೆ ಆಗಲಿಲ್ಲ ಅಂದಮೇಲೆ ನಮ್ಮ ಕಥೆ ಏನು ಅಂತ ಕೇಳೋ ನ್ಯಾಯಗಳಷ್ಟೇ, ಬೇರೆ ಏನಿಲ್ಲ. ಮಹಾವಾತ ಗಜನ್ಯಾಯ ಅಂತ ಒಂದು ನ್ಯಾಯ ಕರೀತಾರೆ. ಲೌಕಿಕ ನ್ಯಾಯೋಕ್ತಿಗಳು ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಹೇಳುವಾಗ ಆ ಮಾತು ಹೇಳ್ತಾರೆ. ಗಾಳಿ ಇಷ್ಟು ಜೋರಾಗಿ ಬೀಸಿದಂತೆ ಆ ಬೀಸುವ ಗಾಳಿಯನ್ನು ನೋಡಿದರೆ ಆನೆಗಳೇ ಹಾರಿ ಹೋಗ್ತಿದ್ವಂತೆ. ಮಹಾವಾತ ಗಜನ್ಯಾಯ. ಆನೆಗಳೇ ಹಾರಿ ಹೋಗ್ತಿದ್ರೆ ಸೊಳ್ಳಿಗಳ ಪರಿಸ್ಥಿತಿ ಏನು ಅಂತ ಕೇಳಿದ್ರಂತೆ. ಇದಕ್ಕೊಂದು ಸಂಸ್ಕೃತದಲ್ಲಿ ಒಂದು ವಾಕ್ಯವೂ ಇದೆ. ಮಹಾಗಜಾಹ ಪಲಾಯಂತೆ ಮಶಕಾನಾಂತು ಕಾಕಥ. ದೊಡ್ಡ ದೊಡ್ಡ ಆನೆಗಳೇ ಓಡಿ ಹೋಗ್ತಾವ, ಇನ್ನು ಸೊಳ್ಳಿಗಳ ಕಥೆ ಏನು ಅಂತ. ಅಥವಾ ಮಹಾಮಲ್ಲಭಂಗ ನ್ಯಾಯ. ಈ ನ್ಯಾಯವನ್ನು ಶ್ರೀಮದ್ ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಉಪಯೋಗಿಸಿಕೊಂಡದ್ದನ್ನು ಜಯತೀರ್ಥರು ವ್ಯಾಖ್ಯಾನ ಮಾಡ್ತಾರೆ ಸುಧೆಯಲ್ಲಿ. ಎಲ್ಲಿ ಅಂತಂದರೆ, ಮೊದಲನೇ ಅಧ್ಯಾಯ ಬ್ರಹ್ಮಸೂತ್ರದ ಎಲ್ರಿಗೂ ಪರ್ಫೆಕ್ಟ್ ಅದು ನೋಡ್ರಿ, ಅದನ್ನೇ ಇಟ್ಕೊಂಡು ಹೇಳ್ಬೋಣ ಅಂತ. ಏನು ಮೊದಲನೇ ಅಧ್ಯಾಯ ಪರ್ಫೆಕ್ಟ್ ಅದ? ಮೊದಲನೇ ಅಧ್ಯಾಯದಲ್ಲಿ ಅನ್ಯತ್ರ ಪ್ರಸಿದ್ಧ ಉಭಯತ್ರ ಪ್ರಸಿದ್ಧ ನಾಮಾತ್ಮಕ ಲಿಂಗಾತ್ಮಕ ಅನ್ಯತ್ರೈವ ಪ್ರಸಿದ್ಧ ಅಂತ 4 ಪಾದಗಳು. ಅಂದರೆ ಅನ್ಯತ್ರ ಪ್ರಸಿದ್ಧವಾದ ಶಬ್ದ, ಉಭಯತ್ರ ಪ್ರಸಿದ್ಧವಾದ ಶಬ್ದ ಹಾಗೂ ಲಿಂಗಗಳು,
ಅನ್ಯತ್ರೈವ ಪ್ರಸಿದ್ಧವಾದದ್ದು. ಅನ್ಯತ್ರ ನಾಮಾತ್ಮಕ, ಲಿಂಗಾತ್ಮಕ ಅನ್ನೋದು ಉಭಯತ್ರದ ಮುಂದದು 4 ವ್ಯವಸ್ಥೆ. ಇದರಲ್ಲಿ ಅತ್ಯಂತ ಕಠಿಣವಾದದ್ದು ಯಾವುದು ಅಂತ ಕೇಳಿದರೆ ಅನ್ಯತ್ರೈವ ಪ್ರಸಿದ್ಧವಾದ ನಾಮಗಳು. ಅದಕ್ಕೆ ಅನ್ಯತ್ರೈವ ಪ್ರಸಿದ್ಧವಾದ ನಾಮಗಳು ಹೆಂಗಿವೆ ಅಂತ ಕೇಳಿದರೆ, ಮಹಾಮಲ್ಲ ಇದ್ದಂತೆ ಮಹಾಮಲ್ಲಭಂಗ ನ್ಯಾಯವನ್ನು ಉಪಯೋಗಿಸ್ಕೊಳ್ತಾರೆ ಅಂತ ಜೈತೀರ್ಥ ಸುಧೆಯಲ್ಲಿ ಹೇಳುತ್ತಾರೆ. ಅದು ಹೇಗೆ ದೃಷ್ಟಾಂತ ಕೊಟ್ಟರು ಅಂದರೆ, ಕಂಸನ ಮನೆಗೆ ಬಂದಿದ್ರಂತೆ. ಯಾರು ಬಂದಿದ್ರು ಕಂಸನ ಮನೆಗೆ? ಕೃಷ್ಣ. ಇದಕ್ಕೆ ಯಾವುದದು ಧನುರ್ಯಾಗ ಅಂತ ಮಾಡಿ ತಂದಿದ್ರಲ್ಲ, ಅಲ್ಲಿ ಬಂದಾಗ 100 ಜಟ್ಟುಗಳು ನಿಂತಿದ್ರಂತೆ. ಸರಿಯಾಗಿ ಕೃಷ್ಣ ಬಲರಾಮರು ಯಾರನ್ನ ಆರಿಸಿಕೊಂಡ್ರು ಅಂದರೆ ಚಾಣೂರ ಮುಷ್ಟಿಕರನ್ನು ಆರಿಸ್ಕೊಂಡ್ರಂತೆ. ಯಾರೋ ಆಮೇಲೆ ಕೇಳಿದ್ರಂತಲ್ಲೋ ಕೃಷ್ಣ, ಇನ್ನೂ ಬೇರೆ ಬೇರೆಯವರಿದ್ದರು, ಇವ್ರನ್ನೇ ಕಾರಿಸ್ಕೊಂಡಿ ಅಂತ. ಕೃಷ್ಣ ಹೇಳಿದ, ಆ ಎಲ್ಲ ಮಲ್ಲರ ಗುಂಪಿಗೆ ಇವ ನಾಯಕ. ಯಾರಿವ? ಇವ ನಾಯಕ. ಚಾಣೂರ ಮತ್ತು ಮುಷ್ಟಿಕ ಈ ಮಹಾಮಲ್ಲರನ್ನ ನಾನು ಭಂಗ ಮಾಡಿದರೆ ಉಳಿದ ಸಣ್ಣ ಪುಟ್ಟ ಮಲ್ಲರೆಲ್ಲ ತಾವೇ ಓಡಿ ಹೋಗ್ತಾರಾದ್ದರಿಂದ ನಮಗೆ ಹೇಳೋ ಪ್ರಸಂಗವೇ ಇಲ್ಲ, ಅವ್ರನ್ನ ಹೊಡೆಯೋ ಪ್ರಸಂಗವೇ ಇಲ್ಲ ಅಂತ ಮಹಾಮಲ್ಲ ಭಂಗ ನ್ಯಾಯ. ಅನ್ಯತ್ರೈವ ಪ್ರಸಿದ್ಧವಾದ ನಾಮಗಳನ್ನೇ ಭಗವತ್ನಲ್ಲಿ ಸಮನ್ವಯ ಮಾಡಿಬಿಟ್ರೆ ಇನ್ನು ಉಭಯತ್ರ ಪ್ರಸಿದ್ಧವಾದ ಅನ್ಯತ್ರ ಪ್ರಸಿದ್ಧವಾದ ನಾಮಗಳ ಕಥೆ ಏನು ಅಂತ ಕೇಳ್ತಾರೆ. ಹಾಗೆಯೇ ಸತ್ಯಸಂಧ ತೀರ್ಥ ಶ್ರೀಪಾದರು ಮಹಾವಾತ ಗಜನ್ಯಾಯ ಮಹಾಮಲ್ಲಭಂಗ ನ್ಯಾಯದಿಂದ ಒಂದು ವಿಷಯವನ್ನು ಹೇಳುತ್ತಾರೆ. ಸ್ವಾಮಿ, ಅವರೇ ನೀವು ಸ್ತೋತ್ರ ಮಾಡಲಿಕ್ಕಾಗಿಲ್ಲ, ನಮ್ಮ ಕಥೆ ಏನು ಮಹಾರಾಯ? ರಮಾ ಕಾಮ ರಾತಿ ಕಮಲ ಭವನ ಶ್ಯಾಮಲತನೋ ಯದಾ ಶಕ್ತ ಸ್ತೋತುಂ ಜಡಮತಿರಹಂ ಕೌರಜಪತೆ ತಥಾಪ್ಯರ್ಘ್ಯಂ ಸಿಂಧೋರಿವ ತವ ಭವತ್ವೀಶ ಕರುಣಾ ಸಮುದ್ರೇಶಾ ವಾಣೀ ತವ ಹೃದಯತೋಷಾಯ ಸತತಂ. ರಮಾ ಕಾಮ ರಾತಿ ಕಮಲ ಭವನ ಶ್ಯಾಮಲತನೋ. ಶ್ಯಾಮಲತನೋ ಅಂತ ದೇವರಿಗೆ ವಿಶೇಷಣ, ಅಂದರೆ ಅವನ ಸಂಬೋಧನ. ಏ ಕರಿಕೃಷ್ಣ, ಕರಿಕೃಷ್ಣವ, ಬಿಳಿ ಕೃಷ್ಣ ಅಲ್ಲ. ಮತ್ತೆ ಕೃಷ್ಣ ಕರಿ ಇದ್ರನ್ನ ಚಂದ ಇರ್ತಾನೆ, ಅವಂಗೆಲ್ಲರ ಬಿಳಿ ಮಾಡಿಗಿಡ್ರಿ ಮತ್ತೆ ಹುಷಾರು. ಹೌದ್ರಿ, ನಮ್ಮಲ್ಲಿ ಪ್ರತಿಮಾ ನೋಡ್ರಿ ಅವ್ ಕಪ್ಪು ಕೃಷ್ಣ ಹೋಗ್ರಿ, ಉತ್ತರ ಭಾರತಕ್ಕೆ ಹೋಗ್ರಿ ಬಿಳಿ ಕೃಷ್ಣ ಇದ್ದಾನ್ರಿ ಅವ, ಕರಿಕೃಷ್ಣ ಇಲ್ಲ. ಅವ್ ಸಂಗಮರದಾಗ ಮಾಡಿರ್ತಾರ ಅವರೆಲ್ಲ. ಅದಕ್ಕೆ ಶ್ಯಾಮಲತನು, ನೀಲವರ್ಣ ವಿಶಿಷ್ಟನಾಗಿರುವ ಕೃಷ್ಣ. ಓ ರಾಮ, ಶ್ಯಾಮಲ ಅಂದ್ರೆ ನೀಲವರ್ಣ, ನೀಲವರ್ಣ ವಿಶಿಷ್ಟನಾದ ಕೃಷ್ಣ. ಓ ರಾಮ, ನಿನ್ನನ್ನು ಸ್ತೋತ್ರ ಮಾಡಲಿಕ್ಕೆ ರಮಾ ಕಾಮ ರಾತಿ ಕಮಲ ಭವನ ಶ್ಯಾಮಲತನೋ. ರಮಾ ಲಕ್ಷ್ಮೀದೇವಿ, ಕಾಮಾರಾತಿ ರುದ್ರದೇವರು, ಕಮಲ ಭವನ ಅಂದರೆ ಬ್ರಹ್ಮದೇವರು. ಇವರೇ ಏನಾಗ್ಯಾರ? ಯದಾ ಅಶಕ್ತಾ, ಯಾವಾಗ ಅಶಕ್ತರೂ ಅಂತಾಗಿದ್ದಾರೋ, ಸ್ತೋತುಂ ಸ್ತೋತುಂ ಸ್ತೋತ್ರ ಮಾಡಲಿಕ್ಕೆ ಜಡಮತಿ ಅಹಂ ಕೌರಜಪತೆ. ಇನ್ನು ನನ್ನಂಥವನ ಪರಿಸ್ಥಿತಿ ಏನು? ನಾನಂತರೂ ಮಂದಬುದ್ಧಿ. ಯಾರು ಮಂದಬುದ್ಧಿ ಅಂತ ಹೇಳ್ಕೊಂಡ್ರಿ? ಸ್ವಾಮಿಗಳು ಹಂಗೆ ಹೇಳ್ತಿರ್ತಾರ್ರಿ. ಅಂದ್ರೆ ನಾವು ಸ್ವಲ್ಪ ದಡ್ರಿದ್ದೀವಿ, ಅಜ್ಞಾನ ಇದ್ದೀವಿ ಹೇಳ್ಬೋದಿರ್ತಾರೆ. ನೋಡಿದೆ ಸ್ವಾಮಿಗಳು ದಡ್ರ ಅಂತ, ಇನ್ನು ಮುಂದಿನ ಕಥೆ ಅಂತ ಹಿಂಗೆ ಅಲ್ಲಿಗೆ ಹೋಗಬಾರ್ದು, ವಿನಯದಿಂದ ಹೇಳಿರ್ತಾರೆ ಅಂತ ತಿಳ್ಕೋಬೇಕು. ವಾದರಾಜ ಸ್ವಾಮಿಗಳು ಅಪಂಡಿತೇನ ಅಪಿ ಮಯಾರ್ಜಿತೇಯಂ ಅಂದಾರ ರುಕ್ಮಿಣೇಶ್ವರಿಗಳು. ನಾನು ಅಪಂಡಿತ ಅಂತ ಹೇಳ್ಕೊಂಡ್ರೆ ನೋಡಿದಿಲ್ಲ, ಸುಮ್ಮನೆ ನೀವೆಲ್ಲ ಯಾಕೆ ಹರಡ್ತೀರಿ ಅಂತ ಹಿಂಗೆ ಕೇಳಕ್ಕೆ ಹೋಗಬಾರ್ದು, ವಿನಯ ಅಂತ ಅರ್ಥ ಅದಕ್ಕೆ. ಅದಕ್ಕೆ ಇವರಂದ್ರು ಯದಾಶಕ್ತ ಸ್ತೋತುಂ ಜಡಮತಿರಹಂ ಕೌರಜಪತೆ. ನಾನಿಲ್ಲಪ್ಪ ಇನ್ನು ಕೃಷ್ಣ, ನಾನೇನು ಸ್ತೋತ್ರ ಮಾಡ್ತೀನೋ ನಿನ್ನ ಅಂದರು. ಯಾರ್ಯಾರು ಹೇಳಿದರು ತಾರತಮ್ಯದಲ್ಲಿ ಸರಿಯಾಗಿ ಹೇಳಿದರೆ ರಮಾ ಲಕ್ಷ್ಮೀದೇವಿ, ಕಮಲಭವನ ಬ್ರಹ್ಮದೇವರು, ಅದಾದ ಮೇಲೆ ಬರೋರು ಯಾರು? ಕಾಮಾರಾತಿ, ಕಾಮನಿಗೆ ವೈರಿ ಎನಿಸಿರುವಂತಹ ರುದ್ರದೇವರು, ಕಾಮನನ್ನ ಸಂಹಾರ ಮಾಡಿದವರು ಅಂತ ಹೇಳ್ತಾರೆ. ಅಂದರೆ ಅವರಿಗೆ ಬಾಧೆ ಉಂಟು ಮಾಡಲಿಕ್ಕೆ ಹೋಗಿ ತಾನು ಹೋದದ್ದು ಅಷ್ಟೇ ವಿಷಯ, ಬೇರೆ ಇನ್ನೇನಿಲ್ಲ. ಹಾಗಾಗಿ ಮತ್ತೆ ಅವರೇ ಸ್ತೋತ್ರ ಮಾಡಲಿಕ್ಕಾಗಲಿಲ್ಲ, ಇನ್ನು ನಾನೇನು ಸ್ತೋತ್ರ ಮಾಡ್ತೀನಿ? ಲಕ್ಷ್ಮೀದೇವಿ ಭಗವಂತನ ಸ್ತೋತ್ರವನ್ನು ಮಾಡಲಿಕ್ಕೆ ಹೋಗಿ ಗದ್ದಲಕ್ಕೆ ಹೋಗ್ಬಿಟ್ಲಂತೆ, ಗದ್ದಲ ಆಗ್ಬಿಡ್ತಂತ. ಅವಳು ಏನು ಗದ್ದಲಾಯಿತು ಅಂತ ಕೇಳಿದ್ರೆ ಜಗನ್ನಾಥದಾಸರು ಒಂದು ಮಾತು ಹೇಳ್ತಾ, ಲಕ್ಷ್ಮೀದೇವಿಯ ಪರಿಸ್ಥಿತಿ ಹೇಗಿತ್ತು ಭಗವಂತನ ಗುಣಗಳನ್ನು ನೋಡಿದಾಗ ಸ್ತೋತ್ರ ಮಾಡೋದು ದೂರ ಉಳಿತು. ಅವಳ ಸಂದರ್ಭ ಹ್ಯಾಕ್ ಕಾಣಿಸ್ತು ಅಂತ ಕೇಳಿದ್ರೆ, ಪ್ರಳಯ ಜಲಧಿಯೊಳ್ಳುಳ್ಳ ನಾವೆಯು, ಪ್ರಳಯ ಜಲಧಿಯೊಳ್ಳುಳ್ಳ ನಾವೆಯು ಹೊಲಬುಗಾಣದೆ ಸುತ್ತು ಬಂದದಿ ಜಲರುಹೆ ಕ್ಷಣ ನಮಲ ಗುಣ ರೂಪಗಳ ಚಿಂತಿಸುತ್ತ ನೆಲೆಯ ಕಾಣದೆ ಮಹಲಕುಮಿ ಚಂಚಲವ ನೈದಿಹಳು
ಅಲ್ಪಜೀವರಿಗಳ ಬಡುವುದೇ ನಿವನ ಮಹಿಮೆಗಳೀ ಜಗತ್ರಯದೀ. ಜಗನ್ನಾಥದಾಸರು ಕೊಂಡಾಡುವಾಗ ಏನಂದ್ರು? ಪ್ರಳಯ ಜಲಧಿಯೊಳುಳ್ಳ ನಾವೆಯು. ಒಂದು ಈ ನಾವು ಸಣ್ಣದು ನಾವು ಅಂತ ಇಟ್ಕೊಂಡ್ರೆ ಲಘು ಅರ್ಥ ಆಗ್ತದೆ. ಹರಿಗೋಲು ಅಂತ ಇರ್ತಿರ್ತಾರೆ ನೋಡ್ರಿ, ಸಣ್ಣ ಬಿದಿರಿನ ಬುಟ್ಟಿ, ಅದ್ರಾಗ 3 ಮಂದಿಯೋ 4 ಮಂದಿಯೋ, 5ನೇದವ್ರು ಕೂತ್ರೆ ಬುಟ್ಟಿ ಸಮೇತ ಮುಳುಗೋದು. 5 ಮಂದಿ ಸೈಜಿಗಿದ್ದ ಒಬ್ಬ ಕೂತ್ರು ಮುಳುಗೋದು ಅಂತ. ಅದಕ್ಕೆ ಅದೊಂದು ಸಣ್ಣ ಬುಟ್ಟಿ. ಇದನ್ನು ತಗೊಂಡು ಎದಕ್ಕೆ ಹೊಂಟಾನವ ಅಂದ್ರೆ ನದಿ ದಾಟ್ಲಿಕ್ಕಲ್ಲ, ಸಮುದ್ರ ದಾಟ್ಲಿಕ್ಕೆ. ಯಾವಾಗಿನ ಸಮುದ್ರ? ಇವಾಗಿನ ಸಮುದ್ರ ಅಲ್ಲ, ಪ್ರಳಯ ಕಾಲದಲ್ಲಿ ಇದ್ದ ಅಪಾರವಾದ ಜಲರಾಶಿಯನ್ನ ಇಷ್ಟೇ ಪುಟ್ಟ ಹಡಗದಲ್ಲಿ ಕುತ್ಕೊಂಡು ಟಿಂಗ್ 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 ಅಂತ. ಎಂದು ಮುಡ್ತೀಯೋ? ಟಿಂಗ್ ಟಿಂಗು ಟಿಂಗು ಎಂದು ಮುಡ್ತಿ ನೀನು? ಟಿಂಗು ಅಂದ್ರೆ ಗಿಡ್ಡ ಅಂತ ಅರ್ಥ. ಎಂದು ಮುಡ್ತೀಪ ನೀನು? ಮುಟ್ಲಿಕ್ಕೆ ಸಾಧ್ಯನೇ ಇಲ್ಲ ನೀನು. ಪ್ರಳಯ ಜಲಧಿಯೊಳ್ಳುಳ್ಳ ನಾವೆಯು ಹೊಲುಬುಗಾಣದೆ ಸುತ್ತುವಂದದಿ. ಅಲ್ಲೇ ಸುತ್ತಿರ್ತದಂತ ಪಾಪ. ಹಿಂಗೆ ಬರೋದು. ಈ ಕೆಲವರು ನೀರಿನೊಳಗೆ ವಿಹಾರಕ್ಕೆ ಇಟ್ಕೊಂಡಿರ್ತಾರೆ ನೋಡ್ರಿ, ನದಿಯೊಳಗೆ ಕರ್ಕೊಂಡು ಹಿಂಗೆ ಹೋಗಿ ತಲೆ ಬಂದ್ಬಿಟ್ಟಿರ್ತಾರೆ. ಆಹಾ, ಎಷ್ಟು ದೂರ ಹೋಗಿ ಬಂದಿ, ಎಲ್ಲಿ ಹೋಗಿದ್ದಿಲ್ಲ ಅಲ್ಲೇ ಕೊಟ್ಟಿದ್ದ. ನೀವು ತಿಳ್ಕೊಂಡಿದ್ದಷ್ಟೇ ಭಾಳ ದೂರ ಹೋಗಿ ಬಂದೀವಿ ಅಂತ ತಿಳ್ಕೊಂಡು ಹೇಳಿ. ಪ್ರಳಯ ಜಲಧಿಯೊಳುಳ್ಳ ನಾವೆಯು ಹೊಲುಬುಗಾಣದೆ ಸುತ್ತುವಂದದಿ ಜಲರುಹೇಕ್ಷಣ ನಮಲ ಗುಣ ರೂಪಗಳ ಚಿಂತಿಸುತ್ತ ನೆಲೆಯ ಕಾಣದೆ. ನೆಲೆ ಹತ್ವಲ್ತಾಗಿದೆ ಅದು. ಕೆಲವು ಹತ್ತಿರ್ತ ನೋಡ್ರಿ, ನಿನ್ನ ನೆಲೆನೇ ಹತ್ವಲ್ತಲ್ಲೋ ಮಹಾರಾಯ ಅಂತಂದ್ರೆ ಈಗ ಕೆಲವರು ವ್ಯಾಪಾರ ನೋಡಿಬಿಟ್ಟು ನಿನ್ನ ನೆಲೆಯ ಹತ್ತಾಗಿರ್ ಬಿಡು ಹತ್ತಿರ್ತಾರೆ. ನೆಲೆಯ ಕಾಣದೆ ಮಹಾಲಕುಮಿ ಚಂಚಲವ ನೈದಿಗಳು ಅಲ್ಪ ಜೀವರಿಗಳ ಬಡುವುದೇ ನಿವನ ಮಹಿಮೆಗಳೀ ಜಗತ್ರಯದೀ. ಇನ್ನು ಅಲ್ಪರಿಗೆ ನಮ್ಮಂಥವರಿಗೆ ಆ ದೇವರ ಮಹಿಮಾ ಸಿಗಬೇಕು ಅಂದರೆ ಹೆಂಗಾಗಲಿಕ್ಕೆ ಸಾಧ್ಯದ? ಸಾಧ್ಯವೇ ಇಲ್ಲ. ರಮಾ ಕಾಮರಾತಿ ಕಮಲ ಭವನ ಶ್ಯಾಮಲತನೋ ಯದಾ ಶಕ್ತಾ ಸ್ತೋತುಂ ಜಡಮತಿರಹಂ ಪೌರಜಪತೆ ತಥಾಪ್ಯರ್ಘ್ಯಂ ಸಿಂಧೋರಿವ ತವ ಭವತ್ವೀಶ ಕರುಣಾ ಸಮುದ್ರೇಶಾ ವಾಣೀ ತವ ಹೃದಯತೋಷಾಯ ಸತತಂ. ಲಕ್ಷ್ಮೀದೇವಿ ಪರಿಸ್ಥಿತಿ ಹೀಗಾಯಿತು. ಇನ್ನೂ ಭಾಳ ಹೇಳ್ಯಾರ ಲಕ್ಷ್ಮೀದೇವಿ ಬಗ್ಗೆ, ಮತ್ತೊಂದು ಸಿಕ್ಕಾಗ ಹೇಳ್ತೀನಿ. ಅಂತೂ ಲಕ್ಷ್ಮೀದೇವಿಯು ಕೂಡ ಭಗವಂತನ ಮಹಿಮೆಯನ್ನು ಪೂರ್ಣ ಹೇಳಲಾರರು. ಅವರು ಮಹಾಗಜಾಹ ಪಲಾಯಂತೆ. ಲಕ್ಷ್ಮೀದೇವಿನೇ ಕೈ ಎತ್ತಿಬಿಟ್ಲು. ಇನ್ನು ನೆಕ್ಸ್ಟ್ ಪ್ರೋಗ್ರಾಮ್ ಯಾರ್ದು? ಕಮಲ ಭವನಃ, ಬ್ರಹ್ಮದೇವರು. ಇವರು 4 ಮುಖ ಇಟ್ಕೊಂಡಾರ್ರಿ. ಯಾವುದರ ಒಂದು ಮುಖದಿಂದ ಹೇಳಿ ಮುಗಿಸೋಣ ಅಂತ ಅಲ್ಲಿಯೂ ಆಗಲಿಲ್ಲ. ಕಮಲ ಭವನಃ ಬ್ರಹ್ಮದೇವರು ಸಾಧ್ಯವಿಲ್ಲ. ಇನ್ನು ಕಾಮಾರಾತಿ ಅಂದರೆ ರುದ್ರದೇವರು, ರುದ್ರದೇವರೂ ಕೂಡ ಭಗವಂತನ ಮಹಿಮೆಯನ್ನು ಹೇಳೋಣ ಅಂದರೆ ಅವರಿಗೂ ಸ್ತೋತ್ರ ಮಾಡಲಿಕ್ಕಾಗ್ತಿಲ್ಲ, ಹೇಳಲಿಕ್ಕಾಗ್ತಿಲ್ಲ. 3 ಮಂದಿ ತಗೊಂಡ್ರೆ ಭಾಳ ಮಂದಿ ಇಲ್ಲ. ಲಕ್ಷ್ಮೀದೇವಿ, ಬ್ರಹ್ಮದೇವರು, ರುದ್ರದೇವರು ಈ 3 ಕೂಡ ಯದಾ ಅಶಕ್ತಾಹ ಸ್ತೋತುಂ, ಯಾವಾಗ ಸ್ತೋತ್ರ ಮಾಡಲಿಕ್ಕೆ ಅಶಕ್ತರಾದರೂ ಆಗ ಹೇಳಿದರು ಜಡಮತಿರಹಂ ಕೌರಜಪತೆ, ನನ್ನಂಥವು ಜಡಮತಿಯಾದವನು ಎಲ್ಲಿ ಅಂತ. ನರಸಿಂಹದೇವರ ಅವತಾರ ಆಗಿತ್ತಂತ್ರಿ. ಅಲ್ಲಿ ಹೊಚ್ಚಲ ಮೇಲೆ ಕುತ್ಕೊಂಡಾರ. ಹಿರಣ್ಯಕಶಿಪುನ ಪೂರ್ಣ ಅದೇನದು ಗ್ರೈಂಡರ್ ಒಳಗೆ ಮಿಕ್ಸರ್ ಹಾಕಿರ್ತಾನೆ ನೋಡಿ, ಚಟ್ಟಿ ಪಟ್ನಿ ಆಗಿಬಿಟ್ಟ. ನಾವು ತಿರುಗಿ ಎದಿ ಹರಿದು ಅವ್ನು ಆ ಕರಳು ಮಾಲಿ ತಕ್ಕೊಂಡು ಕೊರಳ ಹಾಕ್ಕೊಂಡೆಲ್ಲ ಕೂತಾರ. ಅವ್ನು ಸಿಟ್ಟು ಶಾಂತ ಆಗೋಲ್ತಾಗಿದೆ. ಈಗಿನ ಕರೆದ್ರು ಲಕ್ಷ್ಮೀದೇವಿನ, ನಿಮ್ಮ ಮನೆಯವ್ರು ನಮ್ಮ ಸ್ವಲ್ಪ ಶಾಂತ ಮಾಡಬಾ ಅಂದರು. ಆಕೆ ಹೇಳಿದ್ಲು, ಸಾರಿ ನಮ್ಮ ಮನೆಯವ್ರು ಅಲ್ಲ ಅಂತ ಹೇಳ್ಬಿಟ್ಲಿಕ್ಕೆ ಸರಳ. ಯಾಕಂದ್ರೆ ಇಷ್ಟು ಪರಿ ಸಿಟ್ಟು ಮಾಡ್ಕೊಳಂಗಿಲ್ಲ ನಮ್ಮ ಮನೆಯವ್ರು, ಇವ್ರು ಅಲ್ಲೇ ಇಲ್ಲ ಅಂತ ಹೇಳ್ಬಿಟ್ರಿ. ಕೆಲವು ಸಿಟ್ಟು ಮಾಡ್ಕೊಂಡ ನಮ್ಮ ಮನೆಯವ್ರು ಅಲ್ಲ ಅಂತ ಇರ್ತಾರೆ ರೀ. ಅದಕ್ಕೆ ನೋಡ್ಕೊಂಡು ಸಿಟ್ಟು ಮಾಡ್ಕೋಬೇಕು ನಾವು. ನಮ್ಮ ಮನೆಯವ್ರು ಅಲ್ಲಿ ಅವರು ಸಿಟ್ಟು ಮಾಡ್ಕೊಳಂಗೇ ಇಲ್ಲ ಅಂತ ತಿಳ್ಕೊಂಡು ಹೇಳಿ. ಇನ್ನು ಕೆಲವರು ಉಲ್ಟಾ ಇವ್ರು ಶಾಂತ ಕೂತಾರೆ, ನಮ್ಮ ಮನೆಯವ್ರು ಅಲ್ಲಿ ಬಿಡ್ರಿ ಹಿಂಗೂ ಆಗ್ತಿರ್ತಾರೆ. ಅದಕ್ಕೆ ಬೌದ್ಧಾವತಾರಿ ಹಿಂಗೂ ಕೆಲವರು, ನರಸಿಂಹಾವತಾರಿ ಹಿಂಗೂ ಕೆಲವರು. ಅದಕ್ಕೆ ಅಲ್ಲ ಅಂದ್ಬಿಟ್ಲು. ಅಲ್ಲ ಅಂದ್ಕೊಳ್ಳಿ ಕೊನೆಗೆ ಎಲ್ಲರೂ ಹೊತ್ತು ಅವ್ರು ಪ್ರಹ್ಲಾದರಾಜನ ಕರ್ಕೊಂಬಂದ್ರೆ, ಮಹಾರಾಯ ಬಾರೋ ನೀನು ಸಲ ಬಂದಾನಂತ ನೀನೇ ಸಮಾಧಾನ ಮಾಡು ಅಂತ ತಿಳ್ಕೊಂಡು ಏನು ಹೇಳ್ಬೇಕ್ರಿ? ಬ್ರಹ್ಮಾದಯ ಸುರಗಣ ಮುನಯೋಥ ಸಿದ್ಧಾ ಸತ್ವೈಕತಾನಮತಯೋ ವಚಸಾಂ ಪ್ರಭಾಗೈಃ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರಜಾತೇಃ. ಬ್ರಹ್ಮಾದಯ ನರಸಿಂಹ ಸ್ವಾಮಿ ಇಲ್ಲೊಂದು ಸ್ವಲ್ಪ ನೋಡಿಲ್ಲಿ. ಬ್ರಹ್ಮಾದಯ ಈ ಬ್ರಹ್ಮಾದಿ ದೇವತೆಗಳು, ಸುರಗಣಾಃ ಮುನಯಃ ಅಥ ಸಿದ್ಧಾಃ ಸತ್ವೈಕತಾನಮತಯಃ ಯಾವಾಗಲೂ ಸತ್ವಗುಣವೇ ಪ್ರಚುರವಾಗಿ ಉಳ್ಳಂಥವರು.
ನಾಂತಂ ಪರಸ್ಯ ಪರತೋಪ್ಯಧುನಾಪೇಯಾಂತಿ, ಸ್ತೋತ್ರ ಮಾಡಿ ನಿನಗೆ ಶಾಂತ ಮಾಡಲಿಕ್ಕೆ ಆಗವಲ್ತು ಅಂದಮೇಲೆ ಕಿಂತೋಷ್ಟು ಮರ್ಗತಿ ಸಮೇ ಹರಿರುಗ್ರ ಜಾತೆ, ಇನ್ನು ಈ ತಮೋಗುಣ ಭೂಯಿಷ್ಠವಾದ ಯಾವುದದು ಅಸುರ ಕುಲದಲ್ಲಿ ಹುಟ್ಟಿದ ನನ್ನ ಸ್ತೋತ್ರದಿಂದ ಶಾಂತನಾಗ್ತೀಯ ಅಂತ ಕೇಳಿದಂತೆ ಅದನ್ನೇ ಸತ್ಯಸಂಧ ತೀರ್ಥರು ಅಂತಾರೆ. ರಮಾ ಕಾಬಾರಾತಿ ಕಮಲ ಭವನ ಶ್ಯಾಮಲತನೋ ಯದಾ ಶಕ್ತಾ ಸ್ತೋತುಂ ಜಡಮತಿರಹಂ ಗೌರಜಪತೆ ತಥಾಪ್ಯರ್ಘ್ಯಂ ಸಿಂಧೋರಿವ ತವ ಭವದ್ವೀಶ ಕರುಣಾ ಸಮುದ್ರೇಶಾವಣಿ ತವ ಹೃದಯತೋಷಾಯ ಸತತಂ. ಸರಿ, ಹಂಗಾರೆ ಬಿಟ್ಬಿಡು, ಮತ್ತೆ ಮುಗಿದು ಹೋಯ್ತು, ಮತ್ತೆ ಸಮ ಸ್ತೋತ್ರ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಬಿಟ್ಬಿಡು ಅಂತಂದ್ರೆ ಹಂಗಿಲ್ರಿ, ಅದೊಂದು ಮಜಾ ಅದು. ವಾದೀಂದ್ರ ತೀರ್ಥರು ಗುರುಗುಣಸ್ತವದಾಗ ಒಂದು ಮಾತಂತಾರೆ, ಸತ್ಯಸಂಧ ತೀರ್ಥರು ವಿಷ್ಣು ಸ್ಥಿತಿಯೊಳಗೆ ಒಂದು ಮಾತಂತಾರೆ. ಅವರೇನಂತಾರೆ, ಸ್ಥಾನೇ ತಾಪಿ ಕ್ವಚಿತ್ ಸ್ಯಾತ್ ಇಹ ಪುನರುದಧಿ ಸ್ನಾನ ಸಂಕಲ್ಪ ವತ್ಸಾ. ಹೌದು, ಈ ರಾಯರ ಮಹಿಮಾಯಲ್ಲಿ ನಮ್ಮ ಬುದ್ಧಿಯಲ್ಲಿ ಕ್ವಾಸೌ ಖದ್ಯೋತ ಪೋತ ಪ್ರಮುಷಿತ ವಿಭವಶ್ಚೇತಸೋ ನ ಪ್ರಕಾಶಕ ಒಂದೈವಾತ ಪ್ರತಿಜ್ಞಾ ತದತುಲ ನಿಖಿಲಾಶ್ಚರ್ಯ ಚರ್ಯಾಭಿಧಾನೇ. ರಾಯರ ಮಹಿಮಾ ಎಲ್ಲ ಹೇಳ್ತೀನಿ ಅಂತ ಹೊರಟು ಬಿಟ್ರೆ ದಡ್ಡ ಅನ್ಸ್ಕೋತೀನಿ ನಾನು, ಯಾಕೆ ಆಗೋದಿಲ್ಲ, ಮತ್ತೆ ಬಿಟ್ಬಿಟ್ರಿ ಹಂಗಾರ ಹೇಳ್ಬೇಡ್ರಿ ಅಂದ್ರೆ ವಾದೀಂದ್ರ ತೀರ್ಥರಿಗೆ ಕೇಳಿದವ್ರು ಏನಂತಾರೆ, ಸ್ಥಾನೇ ತಾಪಿ ಕ್ವಚಿತ್ ಸ್ಯಾತ್ ಇಹ ಪುನರುದಧಿ ಸ್ನಾನ ಸಂಕಲ್ಪ ವತ್ಸ. ಸಮುದ್ರ ಸ್ನಾನ ಅಹಂಕರಿಷ್ಯೆ ಅಂತ ಸಂಕಲ್ಪ ಮಾಡ್ತಾರಂತೆ. ಇವರು ರಾಮೇಶ್ವರಕ್ಕೆ ಹೋಗಿದ್ರಂತೆ, ಹೋದಾಗ ಆಚಾರ ಕರ್ಕೊಂಡು ಹೋಗಿದ್ರಿ. ಪಾಪ ಆಚಾರ ಎದಕ್ಕೆ ಕರ್ಕೊಂಡು ಹೋಗಿರ್ತಾರೆ, ಸಂಕಲ್ಪ ಹೇಳಿಸ್ಲಿಕ್ರಿ, ಬೇರೆ ಇನ್ನೇನಿಲ್ಲ. ಆಚಾರ ಅಂತಾರೆ, ಏನು ಆಚಾರ ಹೂ ಅಂದ್ರೆ ಏನು ತಿಳ್ಕೊಬೇಕು, ಆಚಾರ ಸಂಕಲ್ಪ ಹೇಳ್ರಿ ಅಂತ ಅರ್ಥ. ಅದಕ್ಕೆ ಆಚಾರ ಹೂ ಅಂದ್ರೆ ಆಚಾರ ಹೋಗ್ಬೇಕು, ಬೇರೆ ಅಲ್ರಿ, ಆಚಾರ ಹೂ ಸಂಕಲ್ಪ ಹೇಳ್ರಿ ಅಂದ್ರು. ಪಾಪ ಶುರು ಮಾಡಿದೀವ ಅದ್ಯ ಪೂರ್ವೋಚ್ಚರಿಕೆ ಅವನಿಗೂ ಗೊತ್ತ್ರಿ, ದಕ್ಷಿಣ ಎಷ್ಟು ಬರ್ತದೆ ಅಷ್ಟೇ ಹೇಳ್ಬೇಕು ಸಂಕಲ್ಪ ಅಂತ ಅವನಿಗೂ ಗೊತ್ತದ. ನೀವು ಅಗ್ದಿ ಶ್ರೀ ಗೋವಿಂದ ಗೋವಿಂದ ಅಂದ್ರೆ ದಕ್ಷಿಣ ಕಟ್ಟಲ್ಲ, ಅದಕ್ಕೆ ಶ್ರೀ ಅದ್ಯ ಪೂರ್ವೋಚ್ಚರಿಕೆ ದೇವರು ಹಿಟ್ಟಾಯ ಅಂತ ಹೇಳಿ ಸಮುದ್ರ ಸ್ನಾನಮಹಂಕರಿಷ್ಯೆ ಅಂದ. ಅವ್ನು ಗಾಬರಿ ಆಗ್ಬಿಡ್ತೀರಿ ಅವಂಗೆ. ಆಚಾರ ಅಂದ ಏನು, ಸಮುದ್ರ ಅಷ್ಟದ ನಾ ಏನು ಸಮುದ್ರ ಸ್ನಾನಂ ಕರಿಷ್ಯೆ ಎಂದವ. ಹೌದಲ್ಲೋ, ಮತ್ತೆ ಸಂಕಲ್ಪ ಮಾಡಿಸ್ಬಿಡ್ತೀನಿ ಎಂದು ನೀವೇ ಉಪಾಯ ಹೇಳ್ರಿ ಆಚಾರ. ಇದ ದಂಡಿ ಮೇಲೆ ಕುತ್ಕೊಂಡು ತಮ್ಗೆ ಹಾಕೋ, ಇದ ಸಮುದ್ರ ಸ್ನಾನಮಹಂಕರಿಷ್ಯೆ ಅಂದ್ರು. ಸ್ಥಾನೇ ತಾಪಿ ಕ್ವಚಿತ್ ಸ್ಯಾತ್ ಇಹ ಪುನರುದಧಿ ಸ್ನಾನ ಸಂಕಲ್ಪ ವತ್ಸ. ಹೇಗೆ ಸಮುದ್ರ ಸ್ನಾನಂ ಕರಿಷ್ಯೆ ಅಂತ ಸ್ನಾನ ಸಂಕಲ್ಪ ಮಾಡಿಯೂ ಎಲ್ಲೋ ಒಂದು ಕಡೆಗೆ ಕುಳಿತುಕೊಂಡು ಸ್ನಾನ ಮಾಡಿದ್ರು ಸಮುದ್ರ ಸ್ನಾನ ಮಾಡಿದಂತೆಯೋ, ಹಾಗೆ ಮಂತ್ರಾಲಯ ಪ್ರಭುಗಳ ಮಹಿಮೆಯನ್ನ ಸ್ವಲ್ಪ ಹೇಳಿದರೂ ಕೂಡ ಅಷ್ಟು ಪುಣ್ಯ ಬರ್ತದೆ ಅಂತ ವಾದೀಂದ್ರ ತೀರ್ಥ ಶ್ರೀಪಾದರು ಹೇಳಿದಂತೆ ಸತ್ಯಸಂಧ ತೀರ್ಥ ಶ್ರೀಪಾದರಂತಾರೆ, ತಥಾಪ್ಯರ್ಘ್ಯಂ ಸಿಂಧೋರಿವ ತವ ಭವದ್ವೀಶ ಕರುಣಾ ಸಮುದ್ರೇಶಾವಾಣಿ ತವ ಹೃದಯತೋಷಾಯ ಸತತಂ. ಸಮುದ್ರ ಸ್ನಾನ ಮಾಡಿದ್ರಂತೆ ಅವರು. ಗುರುಗುಣಸ್ತವದಲ್ಲಿ ಸ್ನಾನಕ್ಕಿಂತ ಮೊದಲಿಂದ ಹೇಳ್ಯಾರ, ಸತ್ಯಸಂಧ ತೀರ್ಥರು ಸ್ನಾನ ಆದದ್ಮೇಲೆ ಹೇಳ್ಯಾರ. ಇಷ್ಟ ವ್ಯತ್ಯಾಸ ಅವರಿಬ್ಬರದು. ಅದು ಹೆಂಗಿರ್ತದೆ ನೋಡ್ರಿ, ಮೈಂಡ್ಸೆಟ್ ಹೆಂಗಿರ್ತದೆ ಅಂತ ನೋಡ್ಕೋಬೇಕು. ಸ್ನಾನ ಆದ್ಮೇಲೆ ಹೇಳ್ತಾರೆ ಏನಂತ ತಿಳ್ಕೊಂಡು, ಸ್ನಾನ ಮುಗಿದ ಮೇಲೆ ಆ ನದಿಗೆ ಅರ್ಘ್ಯ ಕೊಡ್ಬೇಕ್ರಿ. ಸ್ನಾನ ಎಲ್ಲಿ ಮಾಡಿರ್ತೀವಲ್ಲ ಅದಕ್ಕೆ ಅರ್ಘ್ಯ ಕೊಡ್ಬೇಕು ಅಂತ ನಿಯಮದ. ಸಮುದ್ರದಾಗ ಮಾಡಿದ್ರೆ ಸಮುದ್ರಕ್ಕೆ ಕೊಡ್ಬೇಕು, ನದಿ ಒಳಗೆ ಮಾಡಿದ್ರೆ ನದಿ ಒಳಗೆ ಕೊಡ್ಬೇಕು, ಭಾವ್ಯಾಗ ಮಾಡಿದ್ರೆ ಕೊಡಬೇಡ್ರಿ ಅಷ್ಟೇ. ಅದಕ್ಕೆ ಅಲ್ಲಿ ಮಾಡಿದಾಗ ಅಲ್ಲಿ ಕೊಡಬೇಕು. ನೀವು ಕೇಳಿದ್ರಲ್ಲ, ನೋಧೃತ ಜಲೆ, ಎತ್ತಿನ ನೀರನ್ನೇ ಬರೋದಿಲ್ಲ ಅಂತ ಶ್ರೀನಿವಾಸ ತೀರ್ಥರು ಬರ್ದಾರ. ಇದನ್ನು ಮಾಡ್ಲಿಕ್ಕೆ ಬರೋದಿಲ್ಲ, ಅರ್ಘ್ಯ ತರ್ಪಣ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಬರ್ದಾರ. ಅದಕ್ಕೇನಾಯಿತು ಅಂದರೆ, ಸರಿ ಸ್ನಾನ ಮಾಡಿದ್ಮೇಲೆ ನೀರು ಅರ್ಘ್ಯ ಕೊಡಬೇಕು. ಎಲ್ಲಿಂದ ಕೊಡ್ಬೇಕು ಅರ್ಘ್ಯನ್ನ? ನೀರು ಮನೆಯಿಂದ ತರಬೇಕೆ, ನಿನ್ನ ಮನೆಯಿಂದ ತರಲಿಕ್ಕೆ ಬರೋದಿಲ್ಲ. ಬಿಸ್ಲೇರಿ ಇಟ್ಕೊಂಡಿರ್ತಾರಲ್ಲ ಅದನ್ನು ತರಬೇಕೇನು, ಬಾಟ್ಲಿ ಒಳಗಿಂದು ಅದು ಬರೋದಿಲ್ಲ. ಬಿಸ್ಲೇರಿ ಅನ್ನೋಂಗಿಲ್ಲ ಅಂತ, ಕಾವೇರಿ ಅನ್ನೋದು ಹೊಸದಾಗಿ ಈಗ. ಅದಕ್ಕೆ ಅದರೊಳಗಿಂದ ಕೊಡೋದೇನೋ, ಕಾವೇರಿ ಬಾಟ್ಲಿ ಒಳಗಿಂದ ಕೊಡ್ಲಿಕ್ಕೆ ಬರೋದಿಲ್ಲ, ಬಿಸ್ಲೇರಿ ಕೊಡೋದಿಲ್ಲ. ಎಲ್ಲಿ ಬರಬೇಕು? ಎಲ್ಲಿ ಸ್ನಾನ ಮಾಡಿದ್ದಾರೋ ಅದೇ ನೀರನ್ನು ತಗೊಂಡು ಅಲ್ಲಿಯೇ ಅರ್ಘ್ಯವನ್ನು ಬಿಟ್ಟು ಸಮುದ್ರಕ್ಕೆ ಅರ್ಘ್ಯ ಕೊಟ್ವಿ ಅಂತ ಹೆಂಗಿದೆಯೋ, ಸಮುದ್ರೇಶಾವಾಣಿ ತವ ಹೃದಯತೋಷಾಯ ಸತತಂ ತಥಾಪ್ಯರ್ಘ್ಯಂ ಸಿಂಧೋರಿವ ತವ ಭವದ್ವೀಶ ಕರುಣಾ ಸಮುದ್ರೇಶಾವಾಣಿ ತವ ಹೃದಯತೋಷಾಯ ಸತತಂ. ಇದಕ್ಕೆ ಮೂಲ ಸ್ಫೂರ್ತಿ ಆಚಾರ್ಯರ ತಾತ್ಪರ್ಯ ನಿರ್ಣಯ. ಶ್ರೀಮದಾಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತು ಹೇಳಿದ್ದಾರೆ. ಏನು ಹೇಳ್ಯಾರ? ಆಗಲೇ ಒಂದು ಕಥೆ ಹೇಳಿದೆ, ಕಂಸ ಸಂಹಾರದ ಕಥೆ ಹೇಳಿದೆ. ಕಂಸನ ಸಂಹಾರ ಮಾಡುವಾಗ ಅಲ್ಲಿ ಏನಾಯಿತು ಅಂದರೆ, ಅವನು ಸತ್ತ. ಅವನ ಸೈನ್ಯ ಬಂತು ಯುದ್ಧಕ್ಕೆ, ಅವನ ತಮ್ಮಂದರು ಅವನ ಸೈನ್ಯ ಬಂತು. 21 ಅಕ್ಷೌಹಿಣಿ ಸೈನ್ಯ ಇತ್ತು ಕಂಸನ ಕಡೆಗೆ. ಆ ಮಥುರಾದಾಗ ಅಲ್ಲೆಲ್ಲಿ ಇಟ್ಟಿದ್ನೋ, ಹೆಂಗಿಟ್ಟಿದ್ನೋ,
ಭಾರಿ ಇಟ್ಟಿದ್ದವ. ಅಷ್ಟೆಲ್ಲ ಸೈನ್ಯ ಯುದ್ಧಕ್ಕೆ ಬಂದರೆ ಕೃಷ್ಣ ಕಾಲ್ನಡಿಗೆಯಲ್ಲಿ ಬರ್ತಿದ್ದಾನೆ, ಸೈನ್ಯ ರಥ ಕುದುರೆ ಏರ್ಕೊಂಡು ಬರ್ತಾ ಇದೆ. ಕೃಷ್ಣನಿಗೇನು ಸಮಸ್ಯೆ ಇಲ್ಲ, ಅವನು ಹೇಗಿದ್ರೂ ಯುದ್ಧ ಮಾಡ್ತಾನೆ, ಗೆಲ್ತಾನೆ. ಆದರೆ ಮೇಲೆ ನೋಡ್ತಾ ಇರುವ ಇಂದ್ರದೇವರಿಗೆ ಸಮಸ್ಯೆ ಆಯ್ತಂತೆ. ನಮ್ಮ ಸ್ವಾಮಿ ಕೆಳಗೆ ನಿಂತಿದ್ದಾನಲ್ಲ ಅಂತ ಶಸ್ತ್ರಾಸ್ತ್ರಗಳಿಂದ ಕೂಡಿರುವ ರಥವನ್ನ ಸ್ವರ್ಗದಿಂದ ಕೆಳಗೆ ಕೊಟ್ಟು ಕಳಿಸಿದ್ರಂತೆ. ಎದಕ್ಕೆ ಕೊಟ್ಟು ಕಳಿಸಿದ್ರು ಅಂದರೆ ಕೃಷ್ಣ ಈ ರಥದ ಮೇಲೆ ನಿಂತುಕೊಂಡು ಯುದ್ಧ ಮಾಡಲಿ ಅಂತ ತಿಳ್ಕೊಂಡು. ಜಾನನ್ನಪೀಶ್ವರಮನಂತ ಬಲಂ ಮಹೇಂದ್ರ, ಆಚಾರ ತಾತ್ಪರ್ಯದೊಳಗೆ ಜಾನನ್ನಪೀಶ್ವರಮನಂತ ಬಲಂ ಮಹೇಂದ್ರ, ಭಗವಂತ ಅನಂತ ಬಲ ಅಂತನ್ನೋದು ಗೊತ್ತಿದ್ರೂ ಕೃಷ್ಣಂ ರಥಂ ನಿಜಮಯ ಪಯದಾಯುಧಾಢ್ಯಂ, ತನ್ನ ರಥವನ್ನು ಕೊಟ್ಟು ಕಳಿಸಿದ. ಯಾಕೆ? ಆಯುಧಗಳಿಂದ ತುಂಬಿರುವಂತಹದ್ದು. ಕಾರಣ ಏನು? ಶುಶ್ರೂಷಣಾಯ ಪರಮಸ್ಯ, ಪರಮಾತ್ಮನ ಸೇವಾ ಮಾಡಲಿ ಅಂತ ತಿಳ್ಕೊಂಡು. ಯಥಾ ಸಮುದ್ರಂ ಅರ್ಘೇಣ ಪೂರಯತಿ, ಯಥಾ ಸಮುದ್ರಂ ಅರ್ಘೇಣ ಪೂರಯತಿ ಪೂರ್ಣ ಜಲಂ ಜನೋಯಂ. ಈ ಜನ ತಾವಲ್ಲಿ ನೀರು ತಗೊಂಡು ಅಲ್ಲೇ ಕೊಟ್ಟು ತಮ್ಮ ಕೆಲಸ ಮಾಡ್ಕೋತಾರಲ್ಲ, ಹಾಗೆ ಅಂತ ಬರೆದ ಶ್ರೀಮದಾಚಾರ್ಯ. ಅದನ್ನೇ ಸತ್ಯಸಂಧ ತೀರ್ಥರು ಹೇಳುವಾಗ ತಥಾಪ್ಯರ್ಘ್ಯಂ ಸಿಂಧೋರಿವ ತವ ಭವದ್ವೀಶ ಕರುಣಾ ಸಮುದ್ರೇಶಾವಾಣಿ ತವ ಹೃದಯತೋಷಾಯ ಸತತಂ, ಹೀಗೆ ಹೇಳಿದರು. ನಾವು ಅಷ್ಟೇ ಮಾಡ್ತೀವಲ್ಲ. ಅದಕ್ಕೆ ಪುರಂದರದಾಸರು ಒಂದು ಮಾತು ಹೇಳ್ಯಾರ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆವರಂತೆ ಕಾಣಿರೋ. ಕೆರೆ ನೀರು ಕೆರೆಗೆ ಹಾಕೋದು, ವರ ಪಡೆಯೋದು. ಹೆಂಗ್ರಿ ವರ ಪಡೆಯೋದು ಅಂದರೆ ಆ ಕೆರೆ ನೀರು ತಗೊಳ್ಳೋದು, ಗಾಯತ್ರಿ ಹೇಳಿ ಅರ್ಘ್ಯ ಬಿಟ್ಬಿಡೋದು ನದಿಯೊಳಗೆ. ಪುಣ್ಯ ಯಾರಿಗಪ್ಪ? ಸಂಧ್ಯಾನ ಮಾಡಿದವನು. ನೀರು ಯಾರ್ದು? ಅವ್ರದ್ದು. ಅದಕ್ಕೆ ಕೆಲವರು ಮಠದಾಗಿನ ತಮ್ಮಿ ಇನ್ನೊಬ್ಬರಿಗೆ ಕೊಟ್ಟು ಇಷ್ಟ ಪುಣ್ಯ ಅಂತ ತಿಳ್ಕೊಂಡು ಹೇಳಿ ಅಮ್ಮ ಅಷ್ಟು ಸಂತೋಷದಿಂದ ಕೃಷ್ಣಾರ್ಪ ಹೇಳ ಅಂದಾಗ ಅನ್ಕೋಬೇಕ್ರಿ ಮಠದ ತಮ್ಮಿಗೆ ಅದು ಅಂತ ತನ್ನ ಸ್ವಂತ ತಮ್ಮಿಗೆ ಅಷ್ಟು ಕೃಷ್ಣಾರ್ಪ ಹೇಗೆ ಅವ ಸ್ವಲ್ಪ ವಿಚಾರ ಮಾಡ್ತಿರ್ತಾನೆ, ಕೊಡ್ಲಿಯೋ ಬೇಡೋ, ತಮ್ಮಿಗೆ ಕೊಡ್ಬೇಕೋ ಬೇಡೋ, ವಾಟಗಾರ ಕೊಡೋ, ತೀರ್ಸೋದು ವಿಚಾರ ಮಾಡ್ತಿರ್ತಾನೆ. ಅದಕ್ಕೆ ಅಲ್ಲೇ ನೀರು ತಗೊಂಡು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದಂತೆ ಕಾಣಿರೋ, ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ದಾಸರಂದ್ರು ಹರಿ ಕೊಟ್ಟಿರುವಂತಹ ಭಾಗ್ಯವನ್ನ ಅವನಿಗೆ ಸಮರ್ಪಣೆ ಮಾಡಿ ಬದುಕಿರೋ. ಯಾಕೆ ಹಂಗಂತೀರಿ? ತಥಾಪ್ಯರ್ಘ್ಯಂ ಸಿಂಧೋರಿವ ತವ ಭವದ್ವೀಶ ಕರುಣಾ ಸಮುದ್ರೇಶಾವಾಣಿ ತವ ಹೃದಯತೋಷಾಯ ಸತತಂ ರಮಾ ಕಾಮಾರಾತಿ ಕಮಲ ಭವನ ಶ್ಯಾಮಲತನೋ ಯದಾ ಶಕ್ತಾ ಸ್ತೋತುಂ ಜಡಮತಿರಹಂ ಗೌರಜಪತೆ ತಥಾಪ್ಯರ್ಘ್ಯಂ ಸಿಂಧೋರಿವ ತವ ಭವದ್ವೀಶ ಕರುಣಾ ಸಮುದ್ರೇಶಾವಾಣಿ ತವ ಹೃದಯತೋಷಾಯ ಸತತಂ. ಮುಂದಿಂದು ಇದು 3 ಶ್ಲೋಕ ಆಯಿತು. 4ನೇ ಶ್ಲೋಕದಲ್ಲಿ ಭಾಳ ಚಂದ್ರಿ ನಾ ಹೇಳ್ತಿರ್ತೀವಿ ನೋಡ್ರಿ, ಗುಂಪನ್ಯಾಗ ಗೋವಿಂದ ಅಂತ ಒಂದು ಅಂದಿರಂಗಿಲ್ಲ, ಅದನ್ನೇ ಇಟ್ಕೊಂಡಾರೆ ಸಂತಿರ್ತಾರೆ. ಗುಂಪನ್ಯಾಗ ಗೋವಿಂದ, ಯಾರು ಗೊತ್ತಿರಂಗಿಲ್ಲ, ಸುಮ್ಮನೆ ಹೋಗ್ತಿರ್ತೀವಿ, ಉದ್ದಕ್ಕೆ ಹೋಗ್ತಿರ್ತೀವಿ. ಅಲ್ಲಿ ಕೆಲವ್ರನ್ನ ಒಳಗೆ ಸೇರಿಸ್ಬೇಕಾಗಿರ್ತದೆ, ಹೊರಗೆ ನಿಂತ್ಕೊಂಡಿರ್ತಾರೆ. ಈ ಅಮ್ಮಂದರಿಗೆ ಮಕ್ಕಳನ್ನ ಊಟಕ್ಕೆ ಕೂಡಿಸ್ಬೇಕು, ತಾವು ಎಣ್ಣೆ ಪಂಕ್ತಿ ಕೂತು ನಡೀತಾರೆ ಅಂತ ತಿಳ್ಕೊಂಡಂದಾಗ ಆ ಒಳಗೆ ಹಾಲಿನಾಗ ಊಟಕ್ಕೆ ಕೊಡೋ ಕಾಲಕ್ಕೆ ಗುಂಪು ಹೊಂಟಿರ್ತಾಳು, ಹ್ಞೂ ಅಂತೇಳಿ ದೂಡ್ಸ್ಬಿಡ್ತಾವೆ. ದೂಡ್ಸಿ ಒಳಗೆ ಹೋಗಿ ಕೂತ್ಕೊಂಡು ಅವ್ರದ್ದು ಊಟ ಆಗ್ಬಿಡ್ತದೆ, ಹೊರಗೆ ಬಂದ್ಬಿಡ್ತಾವೆ, ಮುಗಿದ ಕೆಲಸ. ಹೆಂಗೋ ಹಂಗೆ ಸತ್ಯಸಂಧ ತೀರ್ಥರಂದ್ರು, ಸ್ವಾಮಿ ನನ್ನನ್ನು ಗುಂಪಿನ್ಯಾಗ ಗೋವಿಂದ ಮಾಡಿಬಿಡು ಅಂದರು. ಏನು ಗುಂಪಿನ್ಯಾಗ ಗೋವಿಂದ ಮಾಡಬೇಕು? ನ ಜಾನೇ ಶ್ರೀಜಾನೇ ಕಿಮಪಿ ಸವನೇ ನಾಪಿ ನವನೇ ರತಸ್ನಾನೇ ದಾನೇ ರಘುಕುಲ ಜನೇ ಹನ್ನಿಯಮನೇ ಧನೇ ಗಾನೇ ಯಾನೇ ವನಿಪ ಸಭಮಾನೇ ಚ ಭವನೇ ರತೋ ಹೀನೇ ಸ್ಥಾನೇ ವಸಿತರ ವಿಮಾನೇ ಕರುಣ ರತೋ ಹೀನೇ ಸ್ಥಾನೇ ತದಪಿ ಮಾ ಅನೇಕ ಕರುಣ. ಸ್ವಾಮಿ ನೀನು ಕೋಟಿ ಮಂದಿ ಕರುಣೆಯನ್ನು ತೋರಿಸಿದ್ದಿ, ಅದರೊಳಗೆ ನನ್ನೊಬ್ಬನು ಅನೇಕ ಕರುಣ, ಅನೇಕ ಜನರಲ್ಲಿ ಕರುಣೆಯನ್ನು ತೋರಿಸಿದವ ನೀನು, ನನ್ನೊಬ್ಬನ ತಗೊಂಬಿಡು ಮಹಾರಾಯ, ನಾನೊಬ್ಬ ಭಾರ ಆದ್ದೆ ನಿನಗಂತ ದಾಸರು ಕೇಳಲಿಲ್ಲ. ನೀನು ಎಷ್ಟು ಮಂದಿನ ಹೊತ್ಕೊಂಡಿದ್ದಿ, ನನ್ನನ್ನೊಬ್ಬರು ಹೊತ್ಕೊಳ್ಳಿಕ್ಕೆ ಭಾರ ನಿನಗಿನ್ನ. ಬರೋಬ್ಬರಿ ಅವನು ಹೊತ್ಕೊಳ್ಳೋ ಹೊತ್ತಿಗೆ ಭಾರ ಆಗಿರ್ತದೆ ಕೆಲವರಿಗೆ. ಎಲ್ಲ ಹಾಕಿ ಅವನು ಹೊತ್ಕೊಳ್ಳೋ ಹೊತ್ತಿಗೆ ಬರೋಬ್ಬರಿ ಭಾರ ಆಗ್ತಿರ್ತದಲ್ಲ. ಸ್ವಾಮಿ ಅನೇಕ ಕರುಣ, ಈ ಜಗತ್ತಿನಲ್ಲಿ 100 ಜನ 1000 ಜನ ನಿನ್ನ ಭಕ್ತರನ್ನು ನೀನು ಉದ್ಧಾರ ಮಾಡಿದ್ದಿ,
ಅದರೊಳಗೆ ನನ್ನ ಮೇಲೆ ಒಂದು ಅನುಗ್ರಹ ಮಾಡ್ಲಿಕ್ಕೆ ನಿನಗೇನಾಗಬೇಕಾಗಿದೆ? ಹೌದು, ನೀವ್ಯಾಕೆ ಸಾಧನೆ ಮಾಡ್ಕೊಳ್ಳಿಲ್ವಾ? ಸತ್ಯಸಂಧ ತೀರ್ಥರು ನೀವು ಸಾಧನೆ ಮಾಡ್ಕೊಳ್ಳಿಲ್ವಾ? ನ ಜಾನೇ ಶ್ರೀಜಾನೇ ಕಿಮಪಿ ಸವನೇ ನಾಪಿ ನಮನೇ ರತಸ್ನಾನೇ ದಾನೇ ರಘುಕುಲ ಜನೇ ರನ್ನಿಯಮನೇ ಧನೇ ಗಾನೇ ಯಾನೇ ವನಿಪಸಭಮಾನೇ ಚ ಭವನೇ ರತೋ ಹೀನೇ ಸ್ಥಾನೇ ವಸಿತದಪಿ ಮಾನೇ ಕರುಣ. ನ ಜಾನೇ ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಸಾಧನ ಅಂಬೋದೇ ಸಂಬಂಧ ಇಲ್ಲ ನಮಗೆ ಸಾಧನೆಗೆ ಆಗೇ ಬರೋದಿಲ್ಲ ಆಚಾರ. ಹಂಗೆ ಖರೆ ಕೇಳಿದ್ರೆ ಸಂಧ್ಯಾವಂದನೆ ನಾವೆಲ್ಲ ಒಂದೇ ಊರಿನಾಗ ಇರೋರು ಅಲ್ಲೇ ಅಲ್ಲ. ನಾವು ದಾಯಾದಿಗಳು. ಸಂಧ್ಯಾವಂದನೆ ದೇವ್ರ ಪೂಜೆ ಎಲ್ಲ ನಾವು ಅವರು ದಾಯಾದಿಗಳು. ದಾಯಾದಿಗಳು ಅಂದ್ರೆ ಏನು? ಆಗಿ ಬರೋದಿಲ್ಲ ಅಂತ ಅರ್ಥ. ಆಗಿ ಬರದೇ ಇದ್ದವರಿಗೆ ದಾಯಾದಿಗಳು ಕರೆಯೋದು. ಸತ್ತಾಗ ಮಾತ್ರ ಬರೋಬ್ಬರಿ ನೆನಪಾಗಿರ್ತಾರೆ ದಾಯಾದಿಗಳಿಗೆ. ಇನ್ನು ಉಳಿದೊತ್ತೆ ನೆನಪಾಗದೇ ಇದ್ರು ಕೂಡ ಆಕ್ಸಿಜನ್ ಮಾಸ್ಕ್ ತೆಗಿಯೋಕ್ಕಿಂತ ಮೊದಲು ಫೋನ್ ಮಾಡಿರ್ತಾರೆ, ಹಲೋ ಅಂತ. ಇವು ಫೋನ್ ಯಾರು? ಅದೇ 20 ವರ್ಷದಿಂದ ನಮ್ದು ನಿಮ್ದು ಸಂಬಂಧ ಬಿಟ್ಟು ಹೋಗಿತ್ತಲ್ಲ ಅವರೇ. ಈಗ ಯಾಕೆ ಫೋನ್ ಮಾಡಿದ್ವಿ? ನಿಮ್ಮ ಪೈಕಿ ಸಾಯ್ಲಿಕ್ಕೆ ತರೋದಕ್ಕೆ ಫೋನ್ ಮಾಡಿದ್ವಿ ಅಲ್ಲ, ಅವಾಗ ನೆನಪಾಗಿರುತ್ತೆ ಬರೋಬ್ಬರಿ. ದಾಯಾದಿಗಳು ಹಣೆಬಾರದು ದಾಯಾದಿಗಳು. ಅದಕ್ಕೆ ನಮಗೂ ದೇವರ ಪೂಜೆಗೂ ಸಾಧನೆಗೂ ಸಂಧ್ಯಾವಂದನಾದಿಗಳಿಗೂ ದಾಯಾದಿ ಸಂಬಂಧ ಆಗಿ ಬರೋದಿಲ್ಲ. ಅದಕ್ಕೆ ನ ಜಾನೇ ಶ್ರೀಜಾನೇ ಕಿಮಪಿ ಸವನೇ ನಾಪಿ ನಮನೇ. ಸವನ ಅಂದರೆ ಯಜ್ಞ. ನಮಗೆ ಯಜ್ಞ ಗೊತ್ತಿಲ್ಲ. ವಾಸ್ತವಿಕವಾಗಿ ಸನ್ಯಾಸಿಗಳಿಗೆ ಯಜ್ಞ ಇಲ್ಲವೇ ಇಲ್ಲ. ಅವರು ನಮ್ಮ ದೃಷ್ಟಿಯೊಳಗೆ ಇಟ್ಕೊಂಡು ಹೇಳಿಕತ್ತಾರೆ, ನಮಗೆ ಯಜ್ಞ ಮಾಡುವ ಅಧಿಕಾರ ಇದ್ದರೂ ನಾವು ಯಜ್ಞ ಮಾಡ್ತಿಲ್ಲ. ವೈಶ್ವದೇವ ದೊಡ್ಡ ಯಜ್ಞ, ಭೂತಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ, ದೇವಯಜ್ಞ ಅನ್ನುವಂಥ 5 ಯಜ್ಞಗಳು ಮಾಡಬೇಕು, ಮಾಡ್ತಿಲ್ಲ. ನ ಜಾನೇ ಶ್ರೀಜಾನೇ ಕಿಮಪಿ ಸವನೇ ನಾಪಿ ನಮನೇ. ನಮಸ್ಕಾರ ಸತ್ಯಕ್ಕೆ ಮಾಡ್ತಿಲ್ಲ ನಾವು ದೇವರಿಗೆ. ಎಲ್ಲಿ ದೇವರು ತಲೆ ಬಗ್ಗಿಸ್ಬಿಟ್ರೆ ಮತ್ತೆ ಮರ್ಯಾದೆ ಹೋಗ್ತದೋ ಅಂತ ತಿಳ್ಕೊಂಡು ಬಗ್ಸೋದು ಇಲ್ರಿ ಕೆಲವರೆಲ್ಲ. ಅದಕ್ಕೆ ನಾವು ಒಂದು ಜೋಕ್ ಹೇಳ್ತಿರ್ತೀವಿ ಯಾವಾಗಲೂ, ಎಲ್ಲಿ ಬಗ್ಸಂಗಿಲ್ಲ ಎಲ್ಲಿ ಬಗ್ಗಿಸ್ತಾರೆ. ದೇವ್ರ ಮುಂದೆ ಬಗ್ಗಿಸ್ತಾ ಇದ್ರು ಅಡ್ಡಿಲ್ಲ, ಹಜಾಮನ ಅಂಗಡಿಯಾಗ ಬಗ್ಗಿಸ್ತಾರೆ. ಹಜಾಮನ ಅಂಗಡಿಯಾಗಿ ಇವ್ರು ತಲೆ ಬಗ್ಗಿಸ್ತಿಲ್ಲ ಅಂದ್ರೆ ಅವ ಎಕಡೆ ಕೆತ್ತಾನ. ಅವ ಎಕಡೆ ಕೆತ್ತೋದು ಬೇಡ ಅಂತ ಅವ ಹೆಂಗೆ ಹೇಳ್ತಾನ, ಸರ ಸ್ವಲ್ಪ ಲೆಫ್ಟಿಗೆ ಹಿಂಗಂತ, ಸರ ಸ್ವಲ್ಪ ಲೈಟಿಗೆ ಹಿಂಗಂತ. ಇಲ್ಲ ಅಂದ್ರೆ ಬ್ಲೇಡ್ ಹತ್ತದ ಎಲ್ಲರೂ ಒಂದು ಕಡೆ. ತಲೆ ಬಗ್ಸೋದು ಅನ್ನೋ ಅಭ್ಯಾಸನೇ ಇಲ್ಲ ಅಂತಂದ್ರೆ ಹೆಂಗಾಗಬೇಕು ಹೇಳೋಣಂತ. ಅದಕ್ಕೆ ನಾಪಿ ನಮನೆ ನಮಸ್ಕಾರ ಮಾಡೋದು ಇಲ್ಲ. ಆಚಾರ್ಯರು ಕೃಷ್ಣಾಮೃತ ಮಹಾಣವದಲ್ಲಿ ನಮಸ್ಕಾರದ ಬಗ್ಗೆ ಎಷ್ಟು ಹೇಳಿದ್ದಾರೆ ಅಂದರೆ, ಒಂದು ಸರ್ತಿ ಮಾಡೋ ನಮಸ್ಕಾರ, ಭಾಳ ಬೇಡ, ಒಂದು ಸರ್ತಿ ನನಗೆ ಬೇಡಾಗಿದಂತ ಮಾಡು ಮಹಾರಾಯ. ಯಾರು ಬೇಡ ಅಂತಾರೆ ನಿನಗೆ? ಎಲ್ಲರ ಬೇಕಾಗಿದಂತ ಮಾಡಬೇಡ. ಶಾಠೇನಾಪಿ ನಮಸ್ಕಾರಂ ಕುರ್ವತ ಶಾರ್ಯಪಾಣಯೇ ಶತಜನ್ಮಾರ್ಜಿತಂ ಪಾಪಂ ತಕ್ಷಣಾದೇವ ನಶ್ಯತಿ. ಆಚಾರ ಅಂತಾರೆ ಶಾಠೇನಾಪಿ, ಸೊಕ್ಕಿನಿಂದ ಮಾಡು ನಮಸ್ಕಾರ ಮಾಡು. ಅಲ್ರಿ ಸೊಕ್ಕಿನಿಂದಲೇ ಮಾಡು. ಶತಜನ್ಮಾರ್ಜಿತಂ ಪಾಪಂ ತಕ್ಷಣಾದೇವ ನಶ್ಯತಿ. 100 ಜನ್ಮದಲ್ಲಿ ಸಂಪಾದನೆ ಮಾಡಿದ ಪಾಪ ಕೂಡಲೇ ಹೊರಟು ಹೋಗ್ತದಂತೆ. ಕಾಯುವುದೂ ಇಲ್ಲ, ಹೋಗ್ಲಾ ಅಂತ ಕೇಳುವುದೂ ಇಲ್ಲ, ಹೋಗೇ ಬಿಡ್ತದಂತೆ. ಅದಕ್ಕೆ ದೇವರಿಗೆ ನಮಸ್ಕಾರ ಮಾಡೋದನ್ನು ಅಭ್ಯಾಸ ಮಾಡಿಕೋ. ಧರ್ಮಶಾಸ್ತ್ರದಲ್ಲಿ ಹೇಳ್ತಾರೆ, ನಾವು ದೇವರಿಗೆ ನಮಸ್ಕಾರ ಮಾಡುವಾಗ ನೆನಪಿಟ್ಟುಕೊಂಡು ಮಾಡೋಣ. ಅಕಸ್ಮಾತ್ ಆಗದೇ ಇದ್ರೆ ಪರವಾಗಿಲ್ಲ, ಮತ್ತೊಂದು ಸರ್ತಿ ಸರಿ ಮಾಡಿಕೊಳ್ಳೋಣ. ಪುರುಷರಾದವರು ಮೈ ಮೇಲೆ ಹೊತ್ತುಕೊಂಡು ನಮಸ್ಕಾರವನ್ನು ಮಾಡಬಾರದು. ಧರ್ಮಶಾಸ್ತ್ರ ಮೈ ಮೇಲೆ ಹೊತ್ತದ್ದನ್ನು ತೆಗೆದು ಸೊಂಟಕ್ಕೆ ಕಟ್ಟಿ ನಮಸ್ಕಾರ ಮಾಡಬೇಕು ಧರ್ಮಶಾಸ್ತ್ರ ಹೇಳ್ತದೆ. ಸ್ತ್ರೀಯರು ಸೆರಗನ್ನು ಬಿಟ್ಟಲ್ಲ, ಸೆರಗನ್ನು ಎರಡೂ ಕಡೆಯಿಂದ ಸೇರಿಸಿಕೊಂಡು ಮುಚ್ಚಿಕೊಂಡು ನಮಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತದೆ. ಸೆರಗು ಬಿಟ್ಟುಕೊಂಡು, ತುದಿ ಬಿಟ್ಟುಕೊಂಡಲ್ಲ. ಸಾಮಾನ್ಯವಾಗಿದ್ದಾಗ ಸರಿ ಬಿಟ್ಕೊಂಡಿರ್ತದೆ, ಹಾಗೆ ಅದನ್ನು ಇನ್ನೊಂದು ಕಡೆಯಿಂದ ಹಾಕಿಕೊಂಡು ದೇವರಿಗೆ ಪಂಚಾಂಗ ನಮಸ್ಕಾರ ಮಾಡಬೇಕು. ಪುರುಷರಾದವರು ಮೈ ಮೇಲೆ ಹೊತ್ತುಕೊಂಡು ನಮಸ್ಕಾರ ಇಲ್ಲ, ಅದನ್ನು ಕೆಳಗೆ ಸೊಂಟಕ್ಕೆ ಕಟ್ಟಿ ಆಗ ನಮಸ್ಕಾರ ಮಾಡಬೇಕು. ಇಲ್ಲೇ ಇದ್ರೆ ತಂದು ಕಟ್ಟಿ ಅಂತ ಅರ್ಥ ಅಲ್ಲ, ಹೊತ್ತುಕೊಂಡಿದ್ರೆ ಆಗ ಅಂತ ಅರ್ಥ. ಯಾಕೆ ಹಂಗೆ ಹೇಳಿದ್ರಿ ಅಂದರೆ, ಸಂಧ್ಯಾವಂದನೆಯಲ್ಲಿ, ದೇವರ ಪೂಜೆಯಲ್ಲಿ, ಶ್ರಾದ್ದದಲ್ಲಿ, ಯಜ್ಞದಲ್ಲಿ ಹೊತ್ತುಕೊಂಡೇ ಇರಬೇಕು, ಹಾಗೆ ಇರೋಂಗಿಲ್ಲ. ಭೋಜನೀಚ, ಊಟಕ್ಕೆ ಕೂತಿರುವಾಗಲೂ ಕೂಡ ಹೊತ್ತುಕೊಂಡು ಕೂತೇ ಊಟ ಮಾಡಬೇಕು ಅಂತ ನಿಯಮದ. ನಾವು ಮರ್ತು ಬಿಟ್ಟೀವಿ ಅಥವಾ ನಮಗೆ ಹೇಳೇ ಕೊಟ್ಟಿಲ್ಲ. ಊಟಕ್ಕೆ ಕೂತಾಗೂ ಹೊತ್ಕೊಂಡದಿರಬೇಕು, ಸಂಧ್ಯಾವಂದನೆಗೆ ಹೊತ್ಕೊಂಡದಿರಬೇಕು, ದೇವ್ರ ಪೂಜಾಕ್ಕಿರಬೇಕು, ಶ್ರಾದ್ದಕ್ಕಿರಬೇಕು, ಎಲ್ಲ ಕಾಲಕ್ಕೂ ಮೇಲೊಂದು ಹೊತ್ಕೊಳ್ಳೋದಿರಬೇಕು. ಅದು ಇದ್ರೇನೆ ಯಜ್ಞ ಪೂರ್ತಿ, ಇಲ್ಲೇ ಇದ್ರೆ ಪೂರ್ತಿ ಅಲ್ಲ. ಆವಾಗ ನಮಸ್ಕಾರ ಮಾಡೋ ಪ್ರಸಂಗ ಬರ್ತದೆ. ಆವಾಗ ಏನು ಮಾಡ್ಬೇಕು, ಅದನ್ನು ತೆಗೆದು ಟೊಂಕಕ್ಕೆ ಕಟ್ಟಬೇಕು, ನಮಸ್ಕಾರ ಮಾಡಬೇಕು, ಮತ್ತೆ ಕಟ್ಟಬೇಕು. ದೇವ್ರ ಪೂಜಾಕ್ಕೆ ಒಂದು ಪಂಜ ಹಾಕ್ಕೊಂಡೀನಿ ಅಂತನಬಾರ್ದು, ಒಂದು ಹೊತ್ಕೊಳ್ಳೋದು ಹಾಕ್ಕೊಂಡು ನಿನ್ನ ಜೊತೆಗೆ ಅಂತ ಹೇಳಬೇಕು. ಒಂದೇ ಪಂಜಾಬದಲ್ಲಿ ಪೂಜೆ ಮಾಡಿ ಮಡಿಯಲ್ಲಿ ಹೋಗಿಬಿಟ್ರೆ ಮೈಲಿಯಾಗಿ ಹೋಗ್ತಾ ಅಷ್ಟೆ. ಅದಕ್ಕೆ ಹೊತ್ತುಕೊಳ್ಳೋದು ಇರಲೇಬೇಕು. ಅದರಿಂದ ನಮಸ್ಕಾರ ಮಾಡುವಾಗ ಹೊತ್ತುಕೊಳ್ಳುವುದನ್ನು ತೆಗೆದು ಸೊಂಟಕ್ಕೆ ಕಟ್ಟಿ ನಮಸ್ಕಾರವನ್ನು ಮಾಡ್ರಿ. ನ ಜಾನೇ ಶ್ರೀಜಾನೇ ಕಿಮಪಿ ಸವನೇ ನಾಪಿ ನಮನೇ
ರತಸ್ನಾನೇ ದಾನೇ ರಘುಕುಲ ಜನೇ ನಿಯಮನೇ ಧನೇ ಗಾನೇ ಯಾನೇ ವನಿಪಸಭಮಾನೇ ಚ ಭವನೇ ರತೋ ಹೀನೇ ಸ್ಥಾನೇ ವಸಿತದಪಿ ಮಾನೇಕ ಕರುಣ ಸ್ನಾನೇ ನರತಃ ದಾನೇ ನರತಃ. ಸ್ನಾನ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ, ದಾನ ಹೆಂಗೆ ಮಾಡಬೇಕು ಅಂತ ಗೊತ್ತೇ ಇಲ್ಲ, ಕೊಟ್ಟು ಅಂತ ಒಂದು ಶಬ್ದನೇ ಗೊತ್ತಿಲ್ಲ ನಮಗೆ. ಕ್ರಿಯಾಪದಗಳು ಭಾಳ ಅಪರೂಪ ಆಗಿಬಿಟ್ಟವ್ರಿ. ಕೊಡು ಅನ್ನೋ ಕ್ರಿಯಾಪದ ನಮ್ಮ ಡಿಕ್ಷನರಿ ಒಳಗಿಂದ ಮಿಸ್ ಆಗಿಬಿಟ್ಟದ್ರಿ. ಮತ್ತು ಯಾವುದವ ಆ ಸ್ಥಾನಕ್ಕೆ ತಗೋ ಅನ್ನೋ ಕ್ರಿಯಾಪದ ಪ್ರಿಂಟ್ ಆಗಿಬಿಟ್ಟದ್ರಿ. ಇದೇ ಒಂದು ಸಮಸ್ಯೆ ಆಗಿದೆ. ಒಬ್ಬವ ಊರು ಮುಂದಿನ ಹಾಳು ಭಾವ್ಯಾಗ ಬಿದ್ದಿದ್ದಂತ, ಅದು ಸ್ವಲ್ಪ ಹಿಂಗೆ ತಳಗೆ ಬಿತ್ತು, ಬಿದ್ದಿದ್ದ ಭಾವ್ಯಾಗ ಬಿದ್ದಿದ್ದ. ಇಡೀ ಊರು ಮಂದಿ ಬಂದು ಅವನು ಎಬ್ಬಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ ರೀ. ಅವಂಗೆ ಅತಿ ಪರಿಚಯದ ಒಬ್ಬ ಹೊಂಟಿದ್ದ ಕಡೆ ನೋಡ್ಕೋತ ಹೊಂಟ. ಏನಾಯ್ತು ಅಂತ ಕಡೆ ಎಲ್ಲ ಸುತ್ತಲೂ ನಿಂತ್ಬಿಟ್ಟಾರ್ರಿ. ಅವಾಗಿಂದ ಪ್ರಯತ್ನ ಮಾಡ್ಲಿಕ್ಕೆ ಅವ ಭಾವ್ಯಾಗ ಬಿದ್ದ, ಅವ ಮೇಲೆ ಬರಬಲ್ಲಾಗ್ಯಾನ. ಇವರೆಲ್ಲ ಎಷ್ಟು ಪ್ರಯತ್ನ ಮಾಡಿದ್ರು ಬರಬಲ್ಲಾಗ್ಯಾನ. ಸರಿ, ಅವ ಬಂದ, ಏನು ಅಂತ ಕೇಳ್ದ. ಇಲ್ಲ, ಹಿಂಗಾಗ್ಯದ, ಭಾವ್ಯಾಗ ಬಿದ್ದಾನವ, ಅದಕ್ಕೆ ಅವಾಗಿಂದ 1 ತಾಸು ಆತ್ರಿ ಪ್ರಯತ್ನ ಮಾಡ್ಲಿಕ್ಕತ್ತೀವಿ, ಬರಬಲ್ಲವ. ಹೌದಾ, ಏನು ಮಾಡಿದ್ರಿ ನೀವು? ಹಿಂಗೆ ನಾನು ಒಂದೇ ನಿಮಿಷ ಅದರಿಂದ ಹಿಂಗಂದ ಹೇಳ್ತೀನಿ. ಅವ ಕೈ ಹಿಡ್ಕೊಂಡ್ಬಿಟ್ರಿ, ಟಕ್ಕದ ಮೇಲೆ ಇಟ್ಬಿಟ್ಟ. ಅವರಂದ್ರು, ನಾವು ಆವಾಗಿನಿಂದ ಕೈ ಚಾಚಿವಿ ಅವಂಗ, ಬಾ ಬಾ ಅಂದ್ರೆ ಬರಬಲ್ಲಾಗಿದ್ದ, ನೀವು ಚಾಚಿದ್ರೆ ಹೆಂಗೆ ಬಂದ? ನೀವು ಹೆಂಗೆ ಹೇಳಿರಿ ಹೇಳ್ರಿ? ಕೈ ಕೊಡು ಅಂತ ನೀವು ಹೇಳಿದ್ರಿ. ಅವಂಗ ಕೊಡು ಅಂತ ಕ್ರಿಯಾಪದ ಕೇಳಿದ ಕೂಡಲೇ ಅಲರ್ಜಿ ಅವನಿಗೆ. ಮತ್ತು ನೀವೇನು ಹೇಳಿದ್ರಿ? ಕೈ ತಗೋ ಅಂತೆ ತಗೋಬಿಟ್ಟ. ಇಷ್ಟೇ ಕ್ರಿಯಾಪದ, ಬೇರೆ ಏನಿಲ್ಲ. ಅವ ಭಾವ್ಯಾಗ ಬಿದ್ದಿದ್ದವ, ಅವನಿಗೆ ಕೈ ಕೊಡು ಕೊಡು ಅಂತಂದಾಗ ಎಲ್ಲ ಗಾಬರಿ ಆಗ್ತಿತ್ತು. ಅವನೇನೋ ಕೊಡಬೇಕು ಕೊಡ್ಕೊಂಡೆ. ಅದಕ್ಕೆ ಇವ್ರೇನು ಮಾಡಿದ, ಬಂದವ ಪರಿಚಯ ಇತ್ತು ನೋಡ್ರಿ ಅವನು. ಅದಕ್ಕೆ ಕೈ ತಗೋ ಅಂತ ಟಕ್ಕದ ಎತ್ಕೊಂಡ್ಬಿಟ್ರು. ಮುಗಿದೋಗಿಲ್ಲ. ದಾನ ಕೊಡೋದು ಅಂದ್ರೆ ಹೆಂಗಿರ್ತದೆ ನಮಗೆ. ನಜಾನೆ ಶ್ರೀಧಾರ ಅಲ್ಲ, ಕ್ರಿಯಾಪದಗಳು ಗೊತ್ತಿರಂಗಿಲ್ಲ ಅಂತ ಹೇಳಿದೆ ಅಷ್ಟ ನಾನು. ನಜಾನೇ ಶ್ರೀಜಾನೇ ಕಿಮಪಿ ಸವನೇ ನಾಪಿ ನವನೇ ರತಸ್ನಾನೇ ದಾನೇ ರಘುಕುಲ ಜನೇ ನಿಯಮನೇ ಧನೇ ಗಾನೇ ಯಾನೇ ವನಿಪಸಭಮಾನೇ ಚ ಭವನೇ ರತೋ ಹೀನೇ ಸ್ಥಾನೇ ವಸಿತದಪಿ ಮಾನೇಕ ಕರುಣ. ಸ್ನಾನಕ್ಕೆ ಗೊತ್ತಿಲ್ಲ, ದಾನಕ್ಕೆ ಗೊತ್ತಿಲ್ಲ, ಮನೋನಿಗ್ರಹ ಅಂತೂ ಮೊದಲು ಗೊತ್ತಿಲ್ಲ. ಹೃನ್ನಿಯಮನ ಅಂದರೆ ಸ್ವಾಂತಂ ಹೃನ್ ಮಾನಸಂ ಮನಃ, ಮನಸ್ಸು ಅಂತ ಅರ್ಥ. ಮನೋನಿಗ್ರಹ ಮೊದಲೇ ಗೊತ್ತಿಲ್ಲ. ಸಾಧನೆಗೆ ಬೇಕಾದದ್ಯಾವುದು ಅದ್ಯಾವುದೂ ಇಲ್ಲ. ಮನೋನಿಗ್ರಹ ಇಲ್ಲ, ನಮಸ್ಕಾರ ಇಲ್ಲ, ಯಜ್ಞ ಇಲ್ಲ, ದಾನ ಇಲ್ಲ, ಸ್ನಾನ ಇಲ್ಲ. ಯಾವುದು ಸಾಧನೆಯ ಸಾಲಿನಲ್ಲಿದೆಯೋ ಅದು ಯಾವುದೂ ಇಲ್ಲ. ನೀ ಏನು ಮಾಡ್ತೀಯಪ್ಪ? ನಿತ್ಯದಲ್ಲಿ ಮಾಡೋದೇನು ನೀನು? ಧನೇ ಸಂಪಾದನೆ ಒಳಗೆ ಭಾರಿ ಆಸಕ್ತಿ. ಧನ ಸಂಪಾದನೆ ಮಾಡಬೇಕು ಅಂದರೆ ಅದು ಏನು ಆನಂದವೋ ಆನಂದ. 2ಕ್ಕೆ 2 ಕೂಡಿಸಿದ್ರೆ 4 ಆಗ್ತದೆ, ಅದನ್ನು ಎಲ್ಲಿಟ್ರೆ 8 ಆಗ್ತದೆ, 8ಕ್ಕೆ 8 ಕೂಡಿದ್ರೆ 16 ಆಗ್ತದೆ. ಅದು ಏನು ಆನಂದರಿ ಆನಂದ ಇಲ್ಲ ಅದು. ಧನೇ, ಆ ಹಣ ಬಂದ ಮೇಲೆ ಗಾನೇ ಮೋಜು ಮಸ್ತಿ ಯಾರು ಬಿಡ್ತಾರೆ ಅಂತ. ಹಣ ಬಂದ ಮೇಲೆ ಅದ್ರ ಜೊತೆಗೆ ಬರೋ ಕಾಲಕ್ಕೆ ಅದು ವಿಲಾಸವನ್ನು ತಗೊಂಡೇ ಬರ್ತದೆ ರೀ. ಅದು ಹಣ ತಾನು ವಿಲಾಸವನ್ನು ತೆಗೆದುಕೊಂಡೇ ಬರ್ತದೆ. ಅದಕ್ಕೆ ವಿಷ್ಣು ತೀರ್ಥರು ಮಹತ್ ಸಮಾಗಮ ಪ್ರಕರಣದಲ್ಲಿ ಒಂದು ಮಾತು ಹೇಳ್ತಾರೆ. ಧನಂ ಹಿ ಧರ್ಮೈಕ ಫಲಂ ಯತೋಸ್ಯ ಜ್ಞಾನಂ ಸ ವಿಜ್ಞಾನಮನು ಪ್ರಶಾಂತಿ ಅಂತ ಹೇಳುವಾಗ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಧನಂ ಧರ್ಮೈಕ ಫಲಂ ಎಂದು ಹೇಳುವ ಜ್ಞಾನಿಗಳು ಇರಲಿಲ್ಲ ಅಂದರೆ ನಮಗೆ ಹೇಗೆ ಗೊತ್ತಾಗಬೇಕು ಅಂತ ವ್ಯಾಖ್ಯಾನ ಮಾಡ್ತಾರೆ. ನಾವೇ ವ್ಯಾಸ ಹೇಳಿದ ಮಾತಲ್ಲದು. ಧನಂ ಹಿ ಧರ್ಮೈಕ ಫಲಂ, ಹಣದಿಂದ ಸಾಧನೆಯನ್ನು ಮಾಡಿಕೊಳ್ಳ್ರಿ ಅಂತ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟಾರ ಮೂಲದಲ್ಲಿ. ಅದಕ್ಕೆ ವಿಷ್ಣು ತೀರ್ಥರು ಸೇರಿಸ್ತಾರ. ಹಣದಿಂದ ಸಾಧನೆ ಮಾಡಿಕೊಳ್ಳಿರಿ ಎಂದು ಹೇಳುವ ಜ್ಞಾನಿಗಳು ಸಿಕ್ಕರೆ ನಾವು ಉದ್ಧಾರ ಆಗ್ತೀವಿ. ಇಲ್ಲೇದೇನಾಗ್ತದೆ, ಆ ಹಣದಿಂದ ವಿಲಾಸ ಕಾರ್ಯಗಳನ್ನೇ ಮಾಡ್ತಿರ್ತೇವೆ, ಬೇರೆ ಮಾಡೋದಿಲ್ಲ. ಧನೇ ಗಾನೇ ಯಾನೇ, ಕಾರ್ ತಗೊಂಡಂತ ಹೋದ್ ಸರ್ತಿ ಸಣ್ಣ ತಗೊಂಡಿದ್ರಿ, ಇನ್ನೊಂದು ಸ್ವಲ್ಪ ದೊಡ್ಡ ದುಡ್ಡು ಬಂತು, ದೊಡ್ಡ ಕಾರ್ ತಗೊಂಡ್ರಿ. ಅದು ಮುಗಿತ್ರಿ, ಇನ್ನೊಂದು ತಗೊಂಡ್ರಿ. ಧನೇ ಗಾನೇ ಯಾನೇ, ಇದ್ರ ಮುಂದೇನು? ಅವನಿಪ ಸಭಮಾನೇ ಚ ಭವನೇ. ಆ ದುಡ್ಡು ಎಷ್ಟು ಹೆಚ್ಚಾಗ್ತದೋ ಅಷ್ಟು ದೊಡ್ಡವರಿಂದ ಮರ್ಯಾದೆ. ಅವನಿಪ ಸಭಮಾನೇ, ಅವನಿಪ ಅದರ ರಾಜ, ಸಭಾ ಅದರ ಸಭೆ, ಅವನಲ್ಲಿ ಮಾನ. ಇವನಿಗೆ ಶಾಲು ಶಕಲಾತಿಗಳು ಬೇಕಾಗಲಿಕ್ಕೆ ಶುರುವಾಯಿತು. ಈ ಕಾರ್ಯಕ್ರಮಕ್ಕೆ ಇಷ್ಟು ಕೊಟ್ಟೆ, ಆ ಕಾರ್ಯಕ್ರಮಕ್ಕೆ ಅಷ್ಟು ಕೊಟ್ಟೆ, ಅವ್ರು ಕರೆದ ಮ್ಯಾಲೆ ನಿಲ್ಲಿಸಿದ್ರು, ಇವ್ರು ಕರೆದ ಶಾಲೆ ಹಾಕಿದ್ರು, ಫೋಟೋ ಹೊಡೆದ್ರು, ಪೇಪರ್ನ್ಯಾಗ ಹಾಕಿದ್ರು, ಮುಂದೆ ಅದ ಫೋಟೋ ಹಾರನ್ನು ಹಾಕಿಬಿಟ್ರೆ ಮುಗಿದು ಕೆಲಸ. ಅಷ್ಟೇ ಇಲ್ಲ, ಮತ್ತೆ ಮುಂದೇನಿರುತ್ತೆ ಕಾರ್ಯಕ್ರಮ. ಈ ಫೋಟೋ ಎಷ್ಟು ಪೇಪರ್ನ್ಯಾಗ ಬರ್ತದೆ ಅಷ್ಟು ಹಾರ ಹೋಗ್ತಾವೆ ಒಂದು ಪೇಪರ್ನ್ಯಾಗ ಅಷ್ಟೇ, ಇನ್ನೇನದ ಅದು ಪೇಪರ್ನಾಗ ಹಾರ ಕಟ್ಕೊಂಬಂದಿರಂತ.
ಅರ್ಥ ಆಯ್ತಿಲ್ಲ ಅಂತೇಳಿ. ಯಾವ ಫೋಟೋ ಇವ್ ಹೊಡ್ಸ್ಕೊಂಡಿದ್ದ ಅವ ಹೋದಾಗ ಅದ ಪೇಪರ್ನಾಗ ಹಾರ ಕಟ್ಕೊಂಡು ಬಂದು ಫೋಟೋಕ್ಕೆ ಹಾರ ಹಾಕಿರತ್ತೆ. ಉಪಯೋಗ ಇಲ್ಲ, ಅದು ಯಾವುದೂ ಉಪಯೋಗ ಬೀಳೋದಿಲ್ಲ. ನ ಜಾನೇ ಶ್ರೀ ಜಾನೇ ಕಿಮಪಿ ಸಬನೇ ನಾಪಿ ದಬನೇ ರತಸ್ನಾನೇ ದಾನೇ ರಘುಕುಲ ಜನೇ ಹೃನ್ನಿಯಮನೇ ಧನೇ ಗಾನೇ ಯಾನೇ ವನಿಪಸಭಮಾನೇ ಚ ಭವನೇ ರತೋ ಹೀನೇ ಸ್ಥಾನೇ ವಸಿತದಭಿಮಾನೇಕ ಕರುಣ. ನಾನು ಭವನ ಅಂದರೆ ಮನೆ, ಮನೆಯಲ್ಲಿ, ಯಾನದಲ್ಲಿ, ಅವನಿಪಸಭಾ ಮಾನದಲ್ಲಿ, ದುಡ್ಡಿನಲ್ಲಿ, ಹಾಡಿನಲ್ಲಿ ಆಸಕ್ತನಾಗಿದ್ದೇನೆ, ಯಾವುದೂ ಇಲ್ಲ. ರಥೋ ಹೀನೇ ಸ್ಥಾನೆ, ಇವೆಲ್ಲವೂ ನೀಚ ಸ್ಥಾನಗಳು, ಅಲ್ಲಿ ಆಸಕ್ತನಾಗಿದ್ದೇನೆ. ಆದರೂ ಅವಸಿ ನೀನು ರಕ್ಷಣಾ ಮಾಡ್ತೀಯ. ಯಾಕೆ? ಮಾ ಅನೇಕ ಕರುಣ. ಮಾ ಅಂದ್ರೆ ಅಲ್ಲ ಅಂತ ಅರ್ಥ ಅಲ್ಲ, ನನ್ನನ್ನು ಅಂತ ಅರ್ಥ. ಮಾ ಅಮ್ಮ ಆವಾಮ್ನೋ ಅಸ್ಮಾನಃ. ಮಾ ನನ್ನನ್ನು ರಕ್ಷಣೆ ಮಾಡ್ತೀಯ. ಯಾಕೆ? ಅನೇಕ ಕರುಣ, ಭಾಳ ಜನರ ರಕ್ಷಣಾ ಮಾಡಿದ್ಯಾ, ಆದ್ದರಿಂದ ನನ್ನೊಬ್ಬನ ರಕ್ಷಣಾ ಮಾಡೇ ಮಾಡ್ತೀಯ ಅಂತ ಇದೊಂದು ಮಾತನ್ನು ಹೇಳ್ತಾರೆ. ಇನ್ನೊಂದು ಶ್ಲೋಕವನ್ನು ನೋಡಿ ಮುಕ್ತಾಯ ಮಾಡೋಣಂತೆ. ಏನು? ಈಗ ನಮ್ಮನ್ನು ಕರೀತಾರೆ, ನಮ್ಮನ್ನು ಕುರಿತು ಸಂಬೋಧನೆ ಮಾಡ್ತಾರೆ ಸತ್ಯಸಂಧ ತೀರ್ಥ ಶ್ರೀಪಾದರು. ಏನ್ರೋ ಏಜ್ ಅಂತ ಕರೆದು ನಮ್ಮನ್ನು ಕರೆದು ಮಾತಾಡಿಸ್ತಿದ್ದಾರೆ. ಜನಾದೀನಾ ನಾನಾ ವ್ರಜಿನ ಶಮನಾಂ ನಾಯ ಮನನಾತ್ ವಿನಾ ವೀನಾ ಸೀನಾಧಿಗತಿರಿಹನ ಸೌಖ್ಯ ಮಥನ. ನೋಡ್ರಿ, ಪುಸ್ತಕದಲ್ಲಿ ಮಥನ ಇರಬೇಕು. ನಿಮ್ಮ ಪುಸ್ತಕ ಪ್ರಿಂಟ್ ಆಗಿದ್ದು ಮಥನ ಅದ ಇಲ್ಲ, ಆ ಇಲ್ಲ, ದೀರ್ಘ ಇಲ್ಲ, ದೀರ್ಘ ಮಾಡ್ಕೋಬೇಕದು, ಪಾಠ ತಪ್ಪದದು. ಮಥನ ಅಂತ ದೀರ್ಘ ಮಾಡಬೇಕು. ಅವರು ಪ್ರಿಂಟ್ ಹಾಕೋರು ಓದಿಲ್ರಿ, ಓದಿದವರು ಪ್ರಿಂಟ್ ಹಾಕಿಲ್ರಿ, ಹಿಂಗಾಗಿ ಹಂಗೆ ಪುಸ್ತಕ ಆಗಿದೆ. ದೀರ್ಘ ಮಾಡದೆ ಹೋದರೆ ಎಷ್ಟು ಸಮಸ್ಯೆ ಆಗ್ತದೆ ಅಂತ ಹೇಳ್ತೀನಿ ಮುಂದೆ. ಜನಾದೀನಾನ ವ್ರಜಿನ ಶಮನಾಂ ನಾಯ ಮನನಾತ್ ವಿನಾ ವೀನಾ ಸೀನಾಧಿಗತಿರಿಹನ ಸೌಖ್ಯ ಮಥನ ಧನಾಧೀನಾ ಹೀನಾ ಭವನ ಭುವನಾತ್ರೇಯ ವದನ ಘನಾನೂನಾಜ್ಞಾನ ಪಗತಿ ಮಧುನಾ ಯಾತ ಮಧುನಾ. ಹೇ ದೀನಾ ಜನಾಹ, ಹೇ ಜನಾಹ ದೀನಾಹ, ಹೇ ಜನರೇ ನೀವೆಲ್ಲ ಏನು ಮಾಡ್ತಾ ಇದ್ದೀರಿ? ದೀನರಾಗಿ ಇದ್ದೀರಿ. ಜನ ದೀನಾಹ. ನಮ್ಮ ದೈನ್ಯ ಹೆಂಗದ ಅಂದರೆ ಹೇಳ್ತೀನಿ ರೀ, ಎಲ್ಲಾದರೂ ಇಷ್ಟು ವಿಚಿತ್ರ ದೈನ್ಯ. ಯಾರೊಬ್ಬರೇನ್ರ ಮಾಡಿ ಕೊಡ್ತಾರ ಅಂತಾದ್ರೆ, ಅಥವಾ ಅವ್ರು ಶ್ರೀಮಂತರಿದ್ದಾರ ಅಂತಾದ್ರೆ, ಅಥವಾ ಮತ್ತೊಂದಾದ್ರೆ ಅವ್ರ ಮುಂದೆ ಹೋಗಿ 32 ಹಲ್ಲು ಕಿರಿದ್ರಿಲ್ಲಿಕ್ಕೆ ಏನೂ ಸಂಕೋಚ ಮಾಡ್ಕೊಳ್ಳೋದಿಲ್ಲ ನಾವು. ಬೆನ್ನು ಬಾಗಿಸಿ ಹಲ್ಲು ಕಿರಿದು ನಾಯಿಯಂತೆ, ಅದು ಹಾಡೇ ಅದ್ರಿ, ರಾಸರು ಹಂಗೆ ಬರ್ದಾರ, ಹಾಡ ಅದು, ಅದಕ್ಕೆ ಸಂಬಂಧವೇ ಇಲ್ಲ. ಎಷ್ಟು ದೈನ್ಯನೋ ಎಲ್ಲಾದರೂ ಛೀ ಬೈತಾರೆ ಸ್ವಾಮಿಗಳು. ಜನ ಹೇ ಜನಾಹ ದೀನಾಹ. ಯಾಕೆ? ಒಳಗೆ ಭಯ ಇರ್ತದಂತೆ, ಎಲ್ಲೇನಾಗ್ತದೋ ಅಂತ. ಹೇ ದೀನಾಹ ಜನಾಹ, ಭಯಭ್ರಾಂತರಾದ ಜನರೇ, ನಿಮಗೆ ಒಂದೇ ಮಾತು ಹೇಳ್ತೀನಿ ಕೇಳಿ. ನಾನಾ ವ್ರಜಿನ ಶಮನ ಆಮ್ನಾಯ ಮನನಾತ್ ವಿನಾ, ಅದೊಂದೇ ಶಬ್ದಪ, ಅದು ಒಂದೇ ಒಂದು ಪದ. ಅದು ಏನದು? ನಾನಾ ವ್ರಜಿನ, ನಾನಾ ತರಹದ ಪಾಪಗಳು, ನಾನಾ ತರಹದ ರೋಗಗಳು, ನಾನಾ ತರಹದ ದೋಷಗಳು, ಇವುಗಳ ಶಮನ ಅಂದರೆ ಕಡಿಮೆ ಮಾಡೋದು. ನಾನಾ ತರಹದ ಪಾಪ, ರೋಗ, ದುಃಖ ಇವನ್ನೆಲ್ಲ ಕಡಿಮೆ ಮಾಡುವಂತಹದ್ದು ಯಾವುದು ಅಂತ ಕೇಳಿದ್ರೆ ಆಮ್ನಾಯ ಅಂದರೆ ಶಾಸ್ತ್ರ. ಎಷ್ಟು ಚೆನ್ನಾಗಿದೆ ನೋಡ್ರಿ. ನಾನಾ ವ್ರಜಿನ ಶಮನ ಆಮ್ನಾಯ. ಆಮ್ನಾಯ ಅಂದರೆ ವೇದ, ವೇದೋಪಲಕ್ಷಿತವಾದ ಶಾಸ್ತ್ರಗಳು. ಹಾಗಾದರೆ ಶಾಸ್ತ್ರವೇ ನಮ್ಮನ್ನು ನಾನಾ ತರಹದ ದುಃಖದಿಂದ, ರೋಗದಿಂದ, ಸಮಸ್ಯೆಗಳಿಂದ ಪಾರು ಮಾಡ್ತದೆ. ಅದರ ಮನನಾತ್, ಅದರ ಅಭ್ಯಾಸ, ಅದರ ಮನನಕ್ಕಿಂತ ವಿನಾ ಮಾಡದೇ ಇದ್ರೆ, ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಷ್ಕಾರವಾದ ಶಾಸ್ತ್ರದ ಅಧ್ಯಯನವನ್ನು, ಶ್ರವಣವನ್ನು, ಮನನವನ್ನು ಮಾಡದೇ ಇದ್ದರೆ ವೀಣಾ ಸೀನಾದಿ ಗತಿ ಇಹ ನ. ಗರುಡಾರೂಢನಾಗಿ ಕೂತ ನಾರಾಯಣ ಇದ್ದಾನಲ್ಲ, ಅವನಿಗೆ ಸಿಗೋದೇ ಇಲ್ಲ. ಶಾಸ್ತ್ರಾಧ್ಯಯನ ಮಾಡಲಿಲ್ಲ ಅಂದರೆ ಪರಮಾತ್ಮನಲ್ಲಿ ಸಿಗಬೇಕು. ಸ್ವಾಮಿ ಪರಮಾತ್ಮ ಅಂತ ಎಲ್ಲದ ಅಲ್ಲಿ ಅಂತ ಕೇಳಿದ್ರೆ ವಿನಾಸೀನಾಧಿಗತಿ. ಎಷ್ಟು ಚೆನ್ನಾಗಿರೋ ಶಬ್ದ ಅದು. ಏನು ಹಾಗಂದ್ರೆ, ವಿ ಅಂದರೆ ಪಕ್ಷಿ ಪರಮಾತ್ಮನೋಹೋ, ವಿ ಇನ ಆ ಶಬ್ದವನ್ನು ಹಿಂಗೆ ಬಿಡಿಸ್ಬೇಕ್ರಿ. ವಿನಾಸೀನಾಧಿಗತಿ ಅನ್ನೋ ಶಬ್ದವನ್ನು ಹೆಂಗೆ ಬಿಡಿಸ್ಬೇಕು ಅಂದರೆ, ವಿ ಅಂದರೆ ವಿ ಪಕ್ಷಿ ಪರಮಾತ್ಮನೋಹೋ, ವಿ ಅಂದರೆ ಪಕ್ಷಿಗಳು, ಅದಕ್ಕೆ ಇನ ಅಂದರೆ ಸ್ವಾಮಿ. ವಿನ ಅಂದರೆ ಏನಾಯ್ತು? ಅದಕ್ಕೆ ವೀನ ಅಂದರೆ ಏನಾಯ್ತು ಅಂದರೆ ಪಕ್ಷಿಗಳ ಒಡೆಯನಾದ ಗರುಡ.
ಅದರ ಮೇಲೆ ಆಸೀನ ಅಂದರೆ ಕೂತವನು ಅಂತ ಅರ್ಥ. ವಿ ಇನ ಆಸೀನ. ಅವ್ರ ಕೈಯಾಗ ಸಿಕ್ಕರೆ ಶಬ್ದ ಎಲ್ಲ ತಾವೇ ಬರ್ತಾವೆ. ಹಿಂಗವು ನಾವು ಹುಡುಕ್ಯಾಡ್ಕೊಂಡು ಬರೀಬೇಕು, ಅವ್ರು ಬರಿತಿರ್ತಾರೆ ಬರೋಬ್ಬರಿ. ವಿ ಪ್ಲಸ್ ಇನ ಪ್ಲಸ್ ಆಸೀನ. ವಿ ಪಕ್ಷಿ, ಇನ ಸ್ವಾಮಿ ಗರುಡ, ಆಸೀನ ಅಂದರೆ ಕೂತವರು ಅಂತ ಅರ್ಥ. ಆಸೀನರಾಗ್ರಿ ಅಂತಿರಲ್ಲ ಮನೆಗೆ ಬಂದವರಿಗೆ. ವಿನಾಸೀನ ಅಧಿಗತಿ. ಅಧಿಗತಿ ಅಂದರೆ ಜ್ಞಾನ, ಅವನನ್ನು ತಿಳ್ಕೊಳ್ಳೋದು. ವಿನಾಸೀನಾಧಿಗತಿ ಪರಮಾತ್ಮನ ಜ್ಞಾನವೂ. ಯಾಕ್ರಿ ಆ ಪರಮಾತ್ಮನ ಜ್ಞಾನ ತಗೊಂಡು ಏನು ಮಾಡಬೇಕು? ಅಸೌಖ್ಯ ಮಥನ, ನಮ್ಮೆಲ್ಲ ದುಃಖಗಳನ್ನು ಪರಿಹಾರ ಮಾಡುವ ಭಗವಂತನ ಜ್ಞಾನವೂ ಶಾಸ್ತ್ರಾಧ್ಯಯನ ಮಾಡದೇ ಇದ್ರೆ ಸಿಗೋದಿಲ್ಲ. ಸುಮ್ಮನೆ ಅಲ್ಲಿ ಇಲ್ಲಿ ಒದ್ದಾಡಬೇಡ್ರಿ. ಸತಸಂಧತಿರ್ಥ ಹೇಳಿದ್ದು. ಜನಾದೀನಾನಾ ವ್ರಜಿನ ಶಮನಾಮ್ರಾಯಮನನಾತ್ ವಿನಾಸೀನಾಧೀನಾ ಗತಿರಿಹನಾ ಸೌಖ್ಯಮಥನಾ ಧನಾಧೀನಾ ಹೀನಾ ಭವನ ಭುವನಾತ್ರೇಯವದನ ಘನಾನೂನಾ ಜ್ಞಾನ ಪಗತಿ ಮಧುನಾ ಯಾತ ಮಧುನಾ. ಶಾಸ್ತ್ರದಿಂದ ಪ್ರತಿಪಾದ್ಯನಾದ ಭಗವಂತ ಇವನೇ ಶಾಶ್ವತವಾದ ದುಃಖವನ್ನು ಪರಿಹಾರ ಮಾಡುವನೇ ಹೊರತಾಗಿ ಉಳಿದವರಲ್ಲ. ಉಳಿದವರು ಯಾರೇ ಪರಿಹಾರ ಮಾಡಿದ್ರು ಟೆಂಪರವರಿ. ಉಳಿದವರು ಯಾರೂ ಪರಿಹಾರ ಮಾಡೋದಿಲ್ಲ. ಮಾಡಿದರೆ ಟೆಂಪರವರಿ ನೆನಪಿಟ್ಕೊಳ್ರಿ. ಯಾಕೆ ಉಳಿದವ್ರು ಯಾಕೆ ಪರಿಹಾರ ಮಾಡೋದಿಲ್ಲ? ಯಾಕೆ ಮಾಡೋದಿಲ್ಲ ಅಂದರೆ ಉಳಿದವರು ಎಲ್ಲರೂ ಕೂಡ ನಮ್ಮ ಅಧೀನರಾಗಿದ್ದವರು. ಅವ್ರು ನಮಗೇನು ಸಮಸ್ಯೆ ಪರಿಹಾರ ಮಾಡ್ತಾರೆ? ಯಾಕೆ ನಮ್ಮಲ್ಲಿ ಎಲ್ಲಿ ತನಕ ಧನ ಅದನೋ ಅಲ್ಲಿ ತನಕ ನಮ್ಮನ್ನು ಮಾತಾಡಿಸ್ತಾರೆ. ಧನಾಧೀನ ಹೀನ ಭವನ ಭುವನಾತ್ರೇಯ ವದನ. ನಮ್ಮ ಸಂಬಂಧಿಕರಿರ್ತಾರೆ ನೋಡಿ ಸುತ್ತಮುತ್ತಲು, ದುಡ್ಡಿರೋ ತನಕ ಮಾತಾಡಿಸ್ತಿರ್ತಾರೆ. ದುಡ್ಡು ಹೋದ ಮರುದಿವಸ ನಮ್ಮನ್ನ ನೋಡ್ಲಿಕ್ಕೆ ಸತ್ಯಕ್ಕೆ ಬರುವುದಿಲ್ಲ. ಅಗ್ದಿ ಉತ್ತರ ಕನ್ನಡ ಭಾಷೆದಾಗ ಹೇಳೋದಾದ್ರೆ ಹೆಣ ನೋಡಿದ್ರೆ ಮೈಲಿಗೆ ಅಂತ ಹೆಂಗಿರ್ತದೆ ನೋಡ್ರಿ, ಹಂಗೆ ನಮ್ಮ ನೋಡಿದ್ರೆ ಮೈಲಿಗೆ ತಗೊಂಡಿರ್ತಾರೆ. ಇಷ್ಟು ವಿಷಯ ಇದೆ. ಅದಕ್ಕೆ ವಾದರಾಜ ಸ್ವಾಮಿಗಳು ಕೊನೆಗೆ ದುಡ್ಡಿನ ಮೇಲೆ ಹಾಡು ಮಾಡೋ ಪ್ರಸಂಗ ಬಂತ್ರಿ ವಾದರಾಜ ಸ್ವಾಮಿಗಳಿಗೆ. ಹಣವೇ ನಿನ್ನಯ ಗುಣವು ಎಂತೂ ಬಣ್ಣಿಸಲಿ ಅಂತ ಕೇಳಿದ್ರು ವಾದರಾಜ ಸ್ವಾಮಿಗಳು. ಅದಷ್ಟು ಮಹತ್ವದದ್ರಿ. ಧನ ಅಂತ ಅನ್ನೋದು ಅದೊಂದು ಪವರ್ ರೀ. ಅದು ಮನಿ ಪವರ್ ಅಂತ ಅಲ್ಲ, ಮನಿ ಪವರ್ ಅದು ಒಮ್ಮೆ ಬಂತು ಅಂದ್ರೆ ನಶ ಏರಿತು ಅಂತಂದ್ರೆ ಮುಗಿದು ಹೋದ ಕೆಲಸ. ಅಷ್ಟು ಅದ್ಭುತವಾದದ್ದು. ಹೇಳಿ ಬರೋದಿಲ್ಲ. ನಮ್ಮ ಆಚಾರ್ಯರು ಪಾಠ ಹೇಳೋ ಕಾಲಕ್ಕೆ ಒಂದು ಸುಭಾಷಿತ ಹೇಳ್ತಿದ್ರು. ಅಲ್ಲೋ ಅನ್ಬೇಕು, ಏನ್ರಿ ಆಚಾರ್ಯ, ಚೇತನನಾದ ವ್ಯಕ್ತಿ ಹಣ ಕೇಳ್ತಾನ ಅಂತ ಆಶ್ಚರ್ಯ ಪಡಬೇಡ, ಜಡವಾದ ಪದಾರ್ಥವು ಹಣ ಕೇಳ್ತದೆ. ಗೊತ್ತಿದೆ ನಿನಗೆ ಅಂದ್ರು. ನಾನಂದೆ ಇದೇನಪ್ಪ ಹೊಸದು ಹೇಳಿಕತ್ತೀರಿ, ಗೊತ್ತಿಲ್ಲ ಅಂತ ಹೇಳಿದ್ವಿ. ನಿನಗೆ ಹೇಳ್ತೀನಿ ಬಾ ಇಲ್ಲಿ ಅಂದರು. ಒಂದು ಶ್ಲೋಕ ಹೇಳಿದ್ರು ಸಂಸ್ಕೃತದ, ಮರ್ತು ಹೋಗ್ಯದ, ನಮ್ಮ ಬಟಾಟೆ ತಲೆಗೆ ಮರ್ತು ಹೋಗ್ಯದು. ಏನು ಅಂತಂದ್ರೆ ಆ ಮೃದಂಗ ಇರ್ತದೆ ನೋಡ್ರಿ, ಮೃದಂಗ, ಅದನ್ನು ತೊಡಿ ಬುಡಕ್ಕೆ ಇಟ್ಕೊಂಡು ಒಂದು ಸರ್ತಿ ಹಿಂಗೆ ಬಾರಿಸ್ರಿ ಏನು ಬರ್ತದೆ ಶಬ್ದ? ಧನ್. ಏನು ಶಬ್ದ ಬರ್ತದೆ ಅದು? ಮೃದಂಗ ಬಾರಿಸಿದಾಗ ಧನ್ ಅಂತದ. ಅದಕ್ಕೆ ನಮ್ಮ ಆಚಾರ ಅಂದ್ರು, ಚೇತನ ಹಣ ಕೇಳ್ತಾನ ಅಂತ ಅನ್ಕೋಬೇಡ, ಜಡವಾದ ತಬಲ ಮೃದಂಗ ಸತ್ಯಕ್ಕೆ ಧನ್, ದುಡ್ಡು ಕೊಡು ಆಮೇಲೆ ಮಾತಾಡುವಂಥದ್ದಂತ. ಆಮೇಲೆ ಇನ್ನು ನಮ್ಮ ಪರಿಸ್ಥಿತಿ ಏನು? ಧನಾಧೀನ ಹೀನ ಭವನ ಭುವನಾತ್ರೇಯ ವದನ ಘನಾನೂನಾ ಜ್ಞಾನ ಪಹತಿ ಮಧುನಾ ಯಾತ ಮಧುನಾ. ಎಲ್ಲರೂ ಧನದ ಅಧೀನರು. ಯಾರ್ಯಾರು ಧನದ ಅಧೀನರಾದದ್ದಕ್ಕೆ ಹೀನರು, ಬಹಳ ಸಣ್ಣವರು. ಯಾಕೆ ಧನದಿಂದ ಎಲ್ಲ ಆಗ್ತದೆ ಅಂತ ತಿಳಿದ್ರಿಂದ ಅವರು ಬಹಳ ಸಣ್ಣವರು. ಭವನ ಭುವನ ಆತ್ರೇಯ ವದನ. ಭವನ ಮನೆ, ಭುವನ ಭೂಮಿ, ಆತ್ರೇಯ ವದನ ಸ್ತ್ರೀ. ಆತ್ರೇಯ ವದನ ಅಂದ್ರೆ ಭಾಷಣ ಶಬ್ದ ರೀ, ಅದು ಅವ್ರಿಗೆ ಮಾತ್ರ ತಿಳಿಬೇಕು ರೀ. ಅತ್ರಿ ಅಂದ್ರೆ ಋಷಿಗಳು, ಋಷಿಗಳು. ಋಷಿಗಳ ಮಗ ಅಂದ್ರೆ ಆತ್ರೇಯ ಅಂದ್ರೆ ಚಂದ್ರ. ಆತ್ರೇಯ ವದನ ಅಂದ್ರೆ ಚಂದ್ರಮುಖಿಯರು ಅಂತ ಅರ್ಥ. ಎಲ್ಲಿ ಶಬ್ದ ಹುಡುಕ್ತಾರಪ್ಪ ಎಲ್ಲರ. ಅದು ಏನೋ ಎಂತ ಗೊತ್ತಿಲ್ಲಪ್ಪ. ಒಟ್ಟು ಸಂಸ್ಕೃತ ಕಾವ್ಯದೊಳಗೆ ಈ ಹೆಣ್ಮಕ್ಕಳನ್ನು ಹೊಗಳೋದ್ರೊಳಗೆ ಎಲ್ಲ ಕವಿಗಳು ಕೈ ಎತ್ಬಿಟ್ಟಾರೆ. ಈ ಗಂಡಸರಿಗೆ ಮುಖ ಅದನೋ ಇಲ್ಲ ಅಂತ ಗೊತ್ತಾಗುತ್ತೆ ನನಗೆ ಕೊನೆಗೆ. ಯಾಕಂದ್ರೆ ಅವ್ರದಷ್ಟೇ ಚಂದ್ರನ ಮುಖ, ಮತ್ತು ನಮ್ದೇನು ತಾಮ್ರ ತಂಬಿಗೆ ಮತ್ತೆ ನಮ್ದು ಮುಖ. ಅದು ಕವಿಗಳ ಪಕ್ಷಪಾತ ಬಹಳ ಅದ ರೀ. ಗಂಡಸರಿಗೆ ಮಾತ್ರ ಹೆಣ್ಮಕ್ಳು ಕಣ್ಣು ಕಮಲ್ದಂಗೆ ಇರ್ತಾವಂತ, ಮೂಗು ಸಂಪಿಗೆ ಹೆಂಗಿರ್ತಾವ. ಮತ್ತು ನಮ್ಮೇನು ಡೊಣ್ಮೆಣ್ಸಿನ್ಕಾಯಿ, ಮತ್ತೇನು ನಮಗೂ ಸಂಪಿಗೆ ನಮ್ಗೇನು ಡೊಣ್ಮೆಣ್ಸಿನ್ಕಾಯಿ ಇಲ್ಲ. ನಮ್ಮನ್ನು ಹೊಗಳಂಗಿಲ್ರಿ ಅವರು. ಬರೋಬ್ಬರಿ ಕವಿಗಳಾದ್ರೆ ಹೊಗಳ್ತಾರೆ. ಯಾವ ಕಾಳಿದಾಸನ ಕಾಯಿ ನೋಡ್ಬೇಕ್ರಿ, ಸಿಕ್ಕರೆ ಸಂಸ್ಕೃತ ಕಾವ್ಯಗಳು ಎಷ್ಟು ಹೊಗಳೇನು ಎಲ್ಲರ. ಅದಕ್ಕೆ ಆತ್ರೇಯ ವದನ ಅಂತನ್ನೋ ಶಬ್ದಕ್ಕೆ ಚಂದ್ರಮುಖಿಯರು ಅಂತ ಅರ್ಥ. ಯಾಕೆ? ಅತ್ರಿ ಋಷಿಗಳ ಪುತ್ರನಾದದ್ದರಿಂದ ಆತ್ರೇಯ ಚಂದ್ರ, ವದನ ಅಂದ್ರೆ ಮುಖ, ಚಂದ್ರಮುಖಿ ಅಂತ. ಧನಾಧೀನ ಹೀನ ಭವನ ಭುವನಾತ್ರೇಯ ವದನ
ಘನಾನೂನಾಜ್ಞಾನಾಪಹತಿ ಮಧುನಾ ಯಾತ ಮಧುನಾ. ಇವರೆಲ್ಲರೂ ಹಣದ ಅಧೀನರು, ಯಾರು ನಮ್ಮ ಅಧೀನರಲ್ಲ. ಅವರು ಒಬ್ಬರು ಸ್ವಾಮಿಗಳಿದ್ರಂತ, ಯಾವ ಸ್ವಾಮಿಗಳು ನೆನಪಾಗಲ್ತ ಲಗುನೆ, ಒಬ್ಬರು ಸ್ವಾಮಿಗಳಿದ್ರಂತ. ಆ ಸ್ವಾಮಿಗಳ ಕಡೆ ಒಬ್ಬ ಶ್ರೀಮಂತ ಹಾಗೆಲ್ಲ ಹೋಗ್ತಿದ್ದಂತೆ. ಹೋಗೋ ಕಾಲಕ್ಕೆ ಉತ್ತರ ಭಾರತ ಇಲ್ಲೊಂದು ಕಥೆ, ಕಬೀರ್ ದಾಸರ ಕಥೆ ಇದು. ಕಬೀರ್ ದಾಸರಲ್ಲಿ ಒಬ್ಬ ಭಕ್ತ, ಶ್ರೀಮಂತ ಭಕ್ತ ಬರ್ತಿದ್ದಂತೆ. ಕಬೀರ್ ದಾಸರು ಒಂದು ದಿವಸ ಪುರಾಣಕ್ಕೆ ಬರೋದು ತಡ ಆತಂತೆ. ಅವರು ಹೇಳ್ತಿದ್ರಲ್ಲ, ಭಜನೆ ಮಾಡ್ತಿದ್ರು, ತಡ ಮಾಡಿದ. ಕಬೀರ್ ದಾಸರಿಗೆ ಕೇಳಿದಂತ, ಅಲ್ಲೋ ಇವತ್ತಾಕೆ ತಡ ಮಾಡ್ಕೊಂಡು ಅಂತ ಕೇಳಂತೆ. ಏನು ಮಾಡ್ಬೇಕ್ರಿ ಸ್ವಾಮಿ, ಮನ್ಯಾಗ ನನ್ನ ಹೇಳ್ತಿ ಇವತ್ತು ಪುರಾಣಕ್ಕೆ ಹೋಗ್ಬೇಡ ಕೂಡ್ರಿ ಅಂದ್ಬಿಟ್ಲು, ಅದಕ್ಕೆ ಭಜನೆಗೆ ಬರೋದು ತಡ ಆಗ್ಬಿಡ್ತು, ಪುರಾಣ ಭಜನೆಗೆ ಬರೋದು ತಡ ಆಯಿತು. ಅಲ್ಲೋ ಅಷ್ಟ್ಯಾಕೋ ನನ್ನ ಮೇಲೆ ಪ್ರಾಣ ಇಟ್ಕೊಂಡಾಡ್ರಿ. ಪ್ರಾಣ ಇಟ್ಕೊಂಡಾಳ ಅಡ್ಡಿ ಇಲ್ಲಪ್ಪ. ಅಲ್ಲ ಖರೆ ಏನು, ಹೌದ್ರಿ ಸ್ವಾಮಿ ನನ್ನ ಮೇಲೆ ಪ್ರಾಣ ಇಟ್ಕೊಂಡಾಳ. ನಾ ಹೇಳ್ತೀನಿ ಕೇಳು, ನಿನ್ನ ಮೇಲೆ ಪ್ರಾಣ ಅಲ್ಲ, ನೀನು ಸಂಪಾದನೆ ಮಾಡೋದಲ್ಲ, ಅದ್ರ ಮೇಲೆ ಪ್ರಾಣದ. ಪ್ರಾಣ ಬಿಡ್ತಾಳಕ್ಕೆ ನನ್ನ ಸಲುವಾಗಿ ಒಂದು ಕೆಲಸ ಮಾಡು, ಒಂದು ಔಷಧ ಕೊಡ್ತೀನಿ ನಿನಗೆ, ತೊಗೊಂಡು ಹೋಗು. ನಾಳೆ ಬೆಳಿಗ್ಗೆ ಎದ್ದುಕೊಂಡು ನಿಂದೆಲ್ಲ ಬೆಳಗಿನ ಕಾರ್ಯಕ್ರಮ ಮುಗಿಸ್ಕೊಂಡು ಅದನ್ನು ತೊಗೊಂಡ್ಬಿಡು. ತೊಗೊಂಡು ಕೂಡಲೇ ನಿನಗೆ ಮೈ ಒಳಗಿನ ಶಕ್ತಿ ಹೋಗ್ಬಿಡ್ತದೆ, ಮಂಚದ ಮೇಲೆ ಮಲ್ಕೊಂಡಿರ್ತಿ. ಅವರು ನೀ ಹೋಗಿ ತಿಳ್ಕೊಂಡಿರ್ತಾರೆ, ನೀ ಬದುಕಿರ್ತಿ, ಅವ್ರು ಮಾತಾಡೋದೆಲ್ಲ ನಿನಗೆ ಕೇಳಿಸ್ತಿರ್ತದೆ, ನಿನ್ನ ಬಗ್ಗೆ ಎಷ್ಟು ಪ್ರೇಮದ ಅಂತ ನೋಡ್ಕೋ ಅಂತ ಇಷ್ಟು ಹೇಳಿದ್ರಂತ. ಇವ ಅಂದ, ಈ ಪರೀಕ್ಷಾಕರ ಹ್ಞೂ ಅನ್ಲೋ ಬ್ಯಾಡೋ ಅಂದವ. ಯಾಕಂದ್ರೆ ಖರೇನೆ ಹೋಗಿಬಿಡೋಣ ಔಷಧ ತೊಗೊಂಡು, ಕಬೀರದಾಸರು ಕೊಟ್ಟರೆ ತೊಗೊಂಡ್ಬಿಟ್ರೆ ಹೋಗಿಬಿಡೋಣ, ಆಮೇಲೆ ಏನು ಮಾಡಬೇಕು ಆತ್ ಬಿಡ್ರಿ ಅಂತ ಕಬೀರದಾಸರ ಕೈಯಾಗಿನ ಔಷಧ ಇಸ್ಕೊಂಡ ಮನೆಗೆ ಹೋದ. ಬೆಳಿಗ್ಗೆ ತೊಗೊಂಡ, ಬರೋಬ್ಬರಿ ದಪ್ಪತ್ತು ಹೊತ್ತು ಬಿಟ್ಬಿಟ್ಟ. ಹಾಸಿಗೆ ಮೇಲೆ ಹಾಕಿದ್ರು, ಮಂಚದ ಮೇಲೆ ಬಿದ್ದರೆ ಎಲ್ಲ ಸುತ್ತಲೂ ಕೂತರು. ಮಗ, ಇಬ್ಬರು ಗಂಡಸು ಮಕ್ಕಳು ಕೂತರು, ಆಕೆ ಹೆಂಡತಿ ಕೂತಲು, ಮತ್ತೊಬ್ಬರು ಕೂತು, ಎಲ್ಲ ಅಳಿಯಾಡ್ಸಿದ್ರು. ಹೇಳಲಿಲ್ಲ, ಕನ್ಫರ್ಮ್ ಆತ್ರಿ ಕಾರ್ಯಕ್ರಮ ಮುಗಿದ, ಇದರದ್ದು ಗಿರಾಕಿದ್ದು ಅಂತ ಅನ್ಕೊಂಡ್ರು. ಅಂದ್ಕೊಳ್ಳಿ ಏನು ಮಾಡಬೇಕು, ಸಂಬಂಧಿಕರೆಲ್ಲ ಬಂದರು, ಒಬ್ಬೊಬ್ಬರು ಬಂದರು, ಎಲ್ಲ ಮಾತಾಡಲಿಕ್ಕೆ ಶುರು ಮಾಡಿದ್ರು. ಒಬ್ಬ ಯಾವನೋ ಮೂಲೆಯಾಗಿ ಅಂತ ಹೇಳ್ದ, ಅಯ್ಯ ಎಷ್ಟು ಲಗು ಸತ್ತು ಹೋಗ್ತಿದೆ, ಎಲ್ಲರ ಆಸ್ತಿ ಪಾಲು ಮಾಡ್ಬೇಕಾಗಿತ್ತೋ ಇಲ್ಲಿದು, ಯಾಕೆ ಅವಸರದಾಗ ಸಾಯ್ಬೇಕಾಗಿತ್ತಿದು. ಈಗ ನೋಡಿ, ನಾಳೆ ಜಗಳ ಅದ್ರ ಮಕ್ಕಳಿಗೆ ಯಾರು ಕೇಳೋದನ್ನ ಶುರುವಾತ್ರೆಯಲ್ಲಿ. ಅವ ಅಂದ, ನನ್ನ ಸಲವಾಗಿ ಬಂದಾರಂತ ತಿಳ್ಕೊಂಡಿದ್ದಲ್ಲೋ ಅಂತ. ನಾವು ಹಿರಿ ಮಗ ಆ ಕಡೆ ಕೂತಿದ್ದ, ಕಿರಿ ಮಗ ಈ ಕಡೆ ಕೂತಿದ್ದ. ಬರ್ರಿ ಎತ್ತು ಬರ್ರಿ, ಒಬ್ರು ಮುಗಿಸೋಣ ಅಂತವ ಅಂದ. ನಮ್ಮಪ್ಪ ಆಸ್ತಿ ಬರ್ದು ಕೊಟ್ಟಿಲ್ಲ, ನಾವು ಹೆಂಗೆ ಎತ್ತೋದ್ರಿ ಏನವ ಶುರುವಾತ್ರಿ ಆಸ್ತಿ. ಕೊನೆಗೆ ಯಾರು ಹೇಳಿದಂತಿಲ್ಲ, ಇವನು ಎತ್ತಲಿಕ್ಕೆ ಬರೋದಿಲ್ಲ, ಶಟದ್ ಭಾಳ ದಿವಸ ಭಾಳ ಹೊತ್ತಾಗೇನಿದು, ಈ ರೂಮಿನ ಬಾಗ್ಲದಲ್ಲ, ಇದನ್ನ ಹೊಡ್ಕೊಂಡ ಮಂಚ ಸಮೇತ ತೊಗೊಂಡು ಹೋಗ್ಬೇಕು ಅನ್ನಂತ. ಆಕೆ ಹೆಂಟು ಉಳಿದಿಲ್ಲ ಅಂತ. ಮಾಡಿ ಇಡ್ರಿ ಎಲ್ಲರ, ಮತ್ತೆ ಯಾರು ಕಟ್ಸ್ಕೊಡ್ತಾರೆ ಬಾಗ್ಲನ್ನ, ಆಮೇಲೆ ಇದ್ದ ಕಟ್ಸಿದ್ದ, ಮತ್ತೇನು ನೋಡ್ಲಿಕ್ಕೆ ಹೋಗ್ಬೇಡ್ರಿ ಅನ್ನಂತ. ಗಂಡ ಅಂದ, ಅಲ್ಲಿ ನಾನು ತೊಗೊಂಡು ಹೋಗ್ಲಿಕ್ಕೆ ಹೋದ್ರು ಬೇಡ ಅಂತಲಿಕ್ಕೆ ತಿಳ್ಕೊಂಡು. ಅರ್ಥಾತ್ ಅವಂಗ ಇದು ಯಾವುದು ನಮ್ಮ ಕಾರ್ಯಕ್ರಮ ಅಲ್ಲಿದು. ಧನಾಧೀನ ಹೀನ ಭವನ ಭುವನಾತ್ರೇಯ ವದನ ಘನಾನೂನಾಜ್ಞಾನಾಪಹತಿ ಮಧುನಾ ಯಾತ ಮಧುನಾ. ಸರಿಯಾಗಿ ಸಾಯಂಕಾಲ ಆಯಿತು. ಕಬೀರದಾಸರು ಬಂದು ಔಷಧ ಕೊಟ್ಟರು. ಔಷಧ ತೊಗೊಂಡು ಬಂದಿದ್ರು. ಇನ್ನೊಂದು ಅವನ ಭಯ ಹಾಕಿದ್ರು, ದಬಕ್ಕಂತ ಎದ್ಬಿಟ್ಟ. ಇದ್ದಕ್ಕಿದ್ದಂಗೆ ಇವ್ರದೆಲ್ಲ ಚೇಂಜ್ ಆಗಿಬಿಡ್ತೀರಿ. ಅಯ್ಯ ನಮ್ಮಪ್ಪ ಬದುಕ್ಬಿಟ್ಟ. ಇಷ್ಟೋ ತನಕ ಬಾಯಿಗೆ ಬಂದು ಬೈದವರು ಈಗ ಇದ್ದಕ್ಕಿದ್ದಂಗೆ ಭಾರಿ ಪ್ರೀತಿ ತೋರಿಸಿಕತ್ತರು. ಅವ ಅನ್ಕೊಂಡ, ಸ್ವಾಮಿ ಅರ್ಥ ಆಯ್ತು, ಇದು ನಮ್ಮ ಅಧೀನ ಅಲ್ಲ, ಇದು ಲೌಕಿಕ ಆಯ್ತು, ನಾನು ಬರ್ತೇನೆ ನಿಮ್ಮ ಜೊತೆಗೆ ಎಂತ ಕಬೀರದಾಸರ ಜೊತೆಗೆ ಹೊರಟು ಬಿಟ್ಟ ಅಂತ ಆ ಕಥೆಯನ್ನು ಕೇಳ್ತೇವೆ. ಅದಕ್ಕೆ ಸತ್ಯಸಂಧ ತೀರ್ಥರಂತಾರೆ, ಲೌಕಿಕದಲ್ಲಿ ಇದ್ದದ್ದು, ಸಂಸಾರದಲ್ಲಿ ಇದ್ದದ್ದು ಎಲ್ಲ ಹಣದ ಅಧೀನವಾಗಿದೆ, ನೀವು ಹಣದಿಂದ ಬೆನ್ನು ಹತ್ತಬೇಡ್ರಿ. ಜನಾಧೀನ ವ್ರಜಿನ ಶಮನಾಮ್ನಾಯ ಮನನ ವಿನಾ ವಿನಾಸೀನಾಧಿಗತಿರಿಹನ ಸೌಖ್ಯಮತನ ಧನಾಧೀನ ಹೀನಾ ಭವನ ಭುವನಾತ್ರೇಯ ವದನ ಘನಾನೂನಾಜ್ಞಾನಾಪಹತಿ ಮಧುನಾ ಯಾತ ಮಧುನಾ. ಘನ ಅನೂನ ಅಜ್ಞಾನ ಅಪಹತಿ, ನಮ್ಮಲ್ಲಿರುವಂತಹ ದೊಡ್ಡದಾದ ಅಜ್ಞಾನದ ಬಂಡೆ. ಘನ ನಿಬಿಡವಾದ ಮತ್ತು ಅನೂನ ಬಹಳವಾದ ಅಜ್ಞಾನದ ಅಪಹತಿ ನಾಶ ಆಗಬೇಕಾಗಿದೆ. ಮಧುನಾಮಕನಾದ ಪರಮಾತ್ಮ ಅಧುನಾ ಅಪಹತಿಂ ಅಧುನಾ ಯಾತ ಮಧುನಾ, ಆ ಅಜ್ಞಾನವನ್ನು ಪಾರ ಮಾಡಿಕೊಳ್ಳ್ರಿ ಈ ಕೂಡಲೇ. ಯಾರಿಂದ? ಮಧುನ ಪರಮಾತ್ಮನ ಅನುಗ್ರಹದಿಂದ. ಕೊನೆ ಸಾಲಿನಲ್ಲಿ ಘನ ನಿಬಿಡವಾದ ಅನೂನ ಬಹಳವಾದ ಅಜ್ಞಾನದ ಅಪಹತಿ ಅಂದರೆ ಅದರ ನಿವಾರಣೆಯನ್ನು, ಅಪಹತಿಯನ್ನು ಅಧುನ ಈಗ ಯಾತ ಹೊಂದಿರಿ. ಯಾರಿಂದ? ಮಧುನ ಪರಮಾತ್ಮನಿಂದ ಅಂತ ಹೀಗೆ 5ನೇ ಪದ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು 6ನೇ ಪದ್ಯದಲ್ಲಿ ನಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ವಿಷ್ಣು ಸತ್ಯಸಂಧ ತೀರ್ಥರು. ನಾವೆಲ್ಲ ಹಣಕ್ಕಾಗಿ ಯಾರ್ಯಾರ್ದೋ ಬಳಿಗೆ ಕೈ ಹೊಡ್ತೀವಂತೆ. ನರಾನ್ ಸ್ತುತ್ವಾ ನೀಚಾನುದರ ಭರಣ ಸಕ್ತ ಹೃದಯೋ ದಯೋಧಾರಾಧಾರಾ
त्वत्पदयुगं नभा वन्दे विष्णो तदपि भववारीशपतितं पते माया मायावरणहरणाद्रक्षहृहरे ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಮುಂದಿನ ನೋಡಂತೆ ಮಧ್ವೇಷಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾವತಃ ಅಕ್ಷರೋ ಯೋಜನಃ ಸರ್ವದೇವಾಮೃತಃ ಕೌಶಿಕಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪ್ರೀಣಯಾಮೋ